त्याप्तदेहाय दक्षिणामूर्तये नमः। सद्गुरुनाथ महाराज की जय। जगद्गुरु सिद्धारूढ़ स्वामी महाराज की, सद्गुरु शिवकुमारेश्वर महाराज की जय। सद्गुरु ವಿದ್ಯಾನಂದ ಹೇಳಿ ನಿನ್ನಿಂದು ಎಲ್ಲಿ ಜಹಾ ಪೇಜ್ ನಂಬರ್ 24. ನಿಮ್ದು ಯಾವ್ದು? ಕನ್ನಡದ ಕನ್ನಡ ಬಸ್ಸು 39. 39 ಐತಿ ನೋಡಿ. चौबीस 24 ರೀ. ಪೇಜ್ ನಂಬರ್ 24. ಮ್ಯಾಲಿಂದು 7ನೇ ಲೈನ್ ನೋಡ್ರಿ. 24 ಪೇಜ್ ಮ್ಯಾಲ ಮ್ಯಾಲಿಂದ 7ನೇ ಲೈನ್ ನೋಡ್ರಿ. ಎಲ್ಲೇನೆ ಜಹಾ ನೋಡಿ. ಜಹಾ ಅಂದ್ರ ಈಗ ಒಂದು ದೃಷ್ಟಾಂತ ಮೂಲಕವಾಗಿ ನಿಮಗ ವಿಶೇಷಣ ಜ್ಞಾನವೇ ಆ ವಿಶಿಷ್ಟ ಜ್ಞಾನಕ್ಕೆ ಕಾರಣ. ವಿಶೇಷಣ ಜ್ಞಾನವೇ ಯಾವುದೇ ಪದಾರ್ಥದ ಜ್ಞಾನ ಆಗ್ಬೇಕಾಗಿದ್ರ ಮೊದಲ ವಿಶೇಷಣ ಜ್ಞಾನವೇ ಕಾರಣ ಅಂತ ನೈಯಾಯಿಕರು. ಯಾಕ ಅಂದ್ರ ಅವ್ರು ಹೇಳಿದ್ರು ಬ್ರಹ್ಮಜ್ಞಾನದ ರೀತಿ ಹೇಳುವ ಕಾಲದಾಗ ಈ ಸರ್ಪ ತೋರ್ಲಾದೆ ಸರ್ಪತ್ವದ ಜ್ಞಾನ ಹೆಂಗ ಆಗ್ತದ, ಸರ್ಪ ಜೊತೆಗೆ ಇನ್ನಿತರ ಸಂಬಂಧ ಆಯ್ತಂದಪ್ಪ ಅಂದ್ರ ಅದರಲ್ಲಿರುವ ಸರ್ಪತ್ವದು ಸಂಯುಕ್ತ ಸಂಬಂಧ ಆಗ್ತದೆ. पण ಸರ್ಪತ್ವದ ಸರ್ಪ ತೋರ್ಲಾದೆ ಸರ್ಪತ್ವ ಯಾಕೆ ತೋರ್ತದ ಅಂದ್ರ ಅವ್ರು ನೇಮ ಹಾಕಿದ್ರು ಈ ಯಾವುದೇ ಒಂದು ಪದಾರ್ಥದ ಜ್ಞಾನ ಆಗ್ಬೇಕಾಗಿದ್ರ ಮೊದಲ ವಿಶೇಷಣ ಜ್ಞಾನವೇ ಆ ಪದಾರ್ಥ ಜ್ಞಾನಕ್ಕೆ ಕಾರಣ ಅಂತ ಹೇಳಿದ್ರು. ಹಂಗ ಇಲ್ಲಿ ಏನು ವಿಶೇಷಣಗಳ ಜ್ಞಾನ ಅಂತ ದೃಷ್ಟಾಂತೊಳಗ ಈ 5 ಪರಮಾತ್ಮಂದು ಬ್ರಹ್ಮನು 5 ವಿಶೇಷಣಗಳ ಜ್ಞಾನವಾಗ ನ್ಯಾಯಕ ಸತ್ ಅಂತಾನ, ಸಾಂಖ್ಯ ಸತ್ತು ಚಿತ್ತು ಅಂತಾನ, ಯುಗ ಸತ್ಕರ್ತ ಸತ್ತು ಚಿತ್ತು ಆನಂದ ಅಂತಾನ. ಇವರು 3 ಅಲ್ಲ 5 ಜ್ಞಾನ ಬೇಕು. ಸತ್ತದ ಬೇಕು, ಚಿತ್ತ ಬೇಕು, ಆನಂದ ಬೇಕು, ನಿತ್ಯ ಬೇಕು, ಪೂರ್ಣ ಬೇಕು. ಈ ರೀತಿ 5 ವಿಶೇಷಣಗಳ ಜ್ಞಾನ ವೇದಾಂತಿಗೆ ಇರುತ್ತವೆ. ಅದಕ್ಕೆ ನಿಶ್ಚಲದಾಸರು ಒಂದು ದೃಷ್ಟಾಂತ ಕೊಟ್ಟು ನಿಮಗ ಮೊನ್ನಿನ ದಿವಸ ಹೇಳ್ಕೊಂಡು ಬಂದ. ಒಬ್ಬೇ ಬ್ರಾಹ್ಮಣ, ಒಂದನೇ ಬ್ರಾಹ್ಮಣ ಮತ್ತು ಒಂದೇ ನೇತ್ರದ ಸಂಯೋಗದ ಜರ್ ಕದಾಚಿತ್ ಆಯಾ ವಿಶೇಷಣಗಳ ಜ್ಞಾನದಲ್ಲಿ ಇಲ್ದಾಗ ಹೋಗಿದ್ದಾದ್ರೆ ಈ ನೇತ್ರ ಸಂಯೋಗದಿಂದ ಬ್ರಾಹ್ಮಣದ ಸಾಮಾನ್ಯ ಜ್ಞಾನ ಆಗ್ಬೇಕಾಗಿತ್ತು. ಕರೆತೆ ವಿಶೇಷಣ ಜ್ಞಾನ ಆಗ್ತಿತ್ತಲ್ಲ. ಅದಕ್ಕೆ ನಾವು ಆ ವಿಶೇಷಣ ಜ್ಞಾನ ಕಾರಣ, ಪದಾರ್ಥ ಜ್ಞಾನದಲ್ಲಿ ಮೊದಲ ವಿಶೇಷಣ ಜ್ಞಾನ ನಾವು ಕಾರಣ ಅಂತ ಈಗ ಒಪ್ಪಿದೆವು ಅಂತ ಆ ಬ್ರಾಹ್ಮಣಂದು 5 ವಿಶೇಷಣಗಳ ಜ್ಞಾನ ದೃಷ್ಟಾಂತ ಮೂಲಕವಾಗಿ ಹೇಳಿದ್ರು. ಹಂಗ ಬ್ರಹ್ಮಂದು 5 ವಿಶೇಷಣಗಳ ಜ್ಞಾನ ಯಾವನಿಗೆ ಅದ ಅವನಿಗೆ ಪೂರ್ಣಜ್ಞಾನ ಆಗ್ತೈತಿ ಅಂತ ಪೈಲ ದೃಷ್ಟಾಂತ ಹೇಳಿದ್ರು. ತದನಂತರ ಅವರು 5 ವಿಶೇಷಣಗಳ ಜ್ಞಾನ ಎಲ್ಲಿ ಅದ ಯಾರಿಗೆ ಗೊತ್ತವ? ಒಂದು ಆತ್ಮ ಅದ, ಒಂದು ಅನಾತ್ಮ. ಎರಡೇ ಶರೀರದಾಗ ನೋಡ್ಬೇಕಾದ್ರೆ ಒಬ್ಬ ಆತ್ಮ ಅದನ, ಉಳ್ದ ಅನಾತ್ಮ ಅದ. ಹೊರಗ ಸೃಷ್ಟಿ ಹೊರಗೆ ನೋಡೋದೇ ಒಂದು ಬ್ರಹ್ಮ ಅದನ, ಜಗತ್ತದ. ಅದರ ಬಿಟ್ಟು ಎಲ್ಲಿ ಅದ ಯಾರಿಗೆ ಗೊತ್ತಾಗ್ತವ ಅಂದ್ರೆ ಇನ್ನೂ ಒಂದು ದೃಷ್ಟಾಂತ ಹೇಳ್ತೇವ ನೀನು. ನೀನು ಹೇಳದಿದ್ದು ಎಲ್ಲಿ ಘಟದೊಡನೆ ನೇತ್ರದ ಅದರಂತೆ ತ್ವಕ್ ಇಂದ್ರಿಯದು ಸಂಯೋಗ ಆಗುವುದು. ನೇತೇಂದ್ರಿಯದು ಮತ್ತು ತ್ವಾಚೇಂದ್ರಿಯದು ಆ ಘಟದೊಡನೆ ಸಂಯೋಗ ಆಗುವುದು. ಅಲ್ಲಿ ಏನಾಗ್ತದ? ಕದಾಚಿತ್ ಘಟ ಹೈ, ಇದು ಘಟ ಇರುತ್ತದೆ. ಇದೇನದ? ಘಟ ಇರುತ್ತದೆ ಅಂದ್ರೆ ಕಾರ್ಯದೃಷ್ಟಿ. ಘಟ ಎಲ್ಲರಿಗೂ ಗುರ್ತದ. ಇದು ಏನದ ಅಂದ್ರೆ ಕೊಡ ಅದ. ಅಂದ್ರ ಎಲ್ಲರಿಗೆ ನಾಮರೂಪಗಳ ಜ್ಞಾನ ಎಲ್ಲರಿಗೇನೆ ಅದ, ಇದು ಕೊಡ ಅದ. ಪರಂತು ತಿಳಿದ ಜ್ಞಾನಿ ಏನಂತಾನ? ಕದಾಚಿತ್ ಪೃಥ್ವಿ ಹೈ, ಕದಾಚಿತ್ ಪೃಥ್ವಿ ಹೈ ಅಂದ್ರ ಇದು ಪೃಥ್ವಿ ಅಂದ್ರ ಕಾರಣ ದೃಷ್ಟಿ ಅವನ ಬಳಿ ಐತಿ. ಕಾರಣ ದೃಷ್ಟಿ ಅವನಲ್ಲಿ, ಜ್ಞಾನಿಯಲ್ಲಿ ಕಾರಣ ದೃಷ್ಟಿ, ಕಾರ್ಯದೃಷ್ಟಿ ಅವನಲ್ಲಿ ಇಲ್ಲವೇ ಇಲ್ಲ. ಲೋಗಡೆ ತಿಳಿಸಿಲ್ಲ ಮಾತಿ ಘಟ ಮಣ್ಣು ಬಿಟ್ಟು ಗಡಿಗಿಲ್ಲ. ಮಣ್ಣಿನ ದೃಷ್ಟಿ, ಪೃಥ್ವಿ ದೃಷ್ಟಿ ಅವನಲ್ಲಿ ಐತಿ. ಇನ್ನು ಕದಾಚಿತ್ ಘಟ ಪೃಥ್ವಿ ಹೈ ಅಂದಾಗ ಜಿಜ್ಞಾಸುಗಳು ಏನು ಅಂತಾರಲ್ಲ, ಇದು ಕೂಡ ಪೃಥ್ವಿದು ಕಾರ್ಯ ಐತಿ, ಇದು ಕೂಡ ಪೃಥ್ವಿದು ಕಾರ್ಯ ಐತಿ ಅಂತ ಹೇಳಿದ. ಹಂಗ ಜ್ಞಾನಿ ಕೇವಲ ಕಾರಣ ದೃಷ್ಟಿ ಬರೀ
ಪೃಥ್ವಿ ಅಷ್ಟೇ ಮಣ್ಣೆ ನೋಡ್ತಾನೆ. ಇವ ಬರೇ ಲೌಕಿಕರು ಫಕ್ತ ನಾಮರೂಪೊಳಗ ಅಷ್ಟೇ ಅವರಿಗೆ ಜ್ಞಾನ ಐತಿ. ಹೊರಗಿಂದ ಅವರಿಗೆ ಇದು ಪೃಥ್ವಿ ಮಣ್ಣು ಇದೆಲ್ಲ ಮಣ್ಣೆ ಅಂತ ಅಂತಾನೆ. ಒಳಗ ಮಣ್ಣೆ ಹೊರ ಮಣ್ಣೆ ಎಲ್ಲ ಮಣ್ಣೆ ಅದ ಅಂತ. ಹೊರಗ ಮಣ್ಣು ಒಳಗ ಮಣ್ಣು ಎಲ್ಲ ಅದರಲ್ಲಿ ಮಣ್ಣೆ ಅಂತ ಗುರ್ತಿಲ್ಲ. ಅದು ಮೊದಲು ಅಪವಾದ ಮಾಡೋದು, ನಂತರ ಆರೋಪ ಮಾಡಿ ಅಪವಾದ ಮಾಡೋದು. ಅದ್ರ ಆರೋಪ ಹೇಳ್ಬೇಕಾಗ್ತದ ಅವನಿಗೆ. ಆರೋಪ ಮಾಡದ ನಂತರ ಅಪವಾದ ಮಾಡೋದಿರ್ತದೆ. ಗಣಪತಿ ಮಾಡಿದ್ರೆ ಗಣಪತಿ ಎಲ್ಲ ಮಣ್ಣೆ ಅದ. ಪರಂತ ಅವ್ರ ಇದು ಗಣಪತಿ ತಂದು ಕುಂಡಿಸ್ತೇವಲ್ಲ ನಾವು, ಗಣಪತಿ ಇದ್ರಾಗ ಏನದ, ಇದೆಲ್ಲ ಮಣ್ಣೆ ಅದ, ಶೇಡಿನೇ ಅದ. ಇದು ಅವಂತಾನೆ ಯಾನ್ ಹುಚ್ಚದನೆ ಎಲ್ಲ ಶೇಡಿನೇ ಅದ. ಇಷ್ಟೆಲ್ಲ ಪ್ರತ್ಯಕ್ಷ ಗಣಪತಿ ತಂದು ಕುಣಿಸಿದ ಕಾಣಿಸ್ಲಿಕ್ಕೆ ಅದ ಎಲ್ಲ ಮಣ್ಣೆ ಅದ ಅಂತ ಹೇಳ್ತಾನೆ. ಹೌದೇನ? ನೀವು ನೀರನ್ನ ಹಾಕು, ಏನದ ಮಣ್ಣೆ ಅದ. ಮೊದಲು ಮಣ್ಣೆ ಇತ್ತಿದು. ಇವಾಗ ಗಣಪತಿ ಮಾಡೋಕೈತಿ, ಮೊದಲು ಏನಿತ್ತು ಗಣಪತಿ ಇತ್ತೇನ? ಮಣ್ಣೆ ಇತ್ತು. ಈಗನು ಎಲ್ಲ ಮಣ್ಣೆ ಅದ. ನಿನ್ನ ದೃಷ್ಟಿದಾಗ ಗಣಪತಿ ಅದ. ನಿಂದು ನೋಡುವಾಗ ನಿನ್ನ ದೃಷ್ಟಿ ಗಣಪತಿ ಅದ. ನನ್ನ ದೃಷ್ಟಿಗಳು ಎಲ್ಲ ಮಣ್ಣೆ ಅದ, ಕಾರಣ ದೃಷ್ಟಿ ಅದ. ಇನ್ನು ಮುಮುಕ್ಷುಗಳು ಏನಿದ್ದಾರೆ ಈ ತಿಳ್ಕೊಂಡು ಅದೇ ಇದು ಘಟ ಪೃಥ್ವಿ ಸ್ವರೂಪದ ಅಂತ. ಅಥವಾ ಜ್ಞಾನಿಗಳು ಮುಮುಕ್ಷುಗಳು ತಿಳಿಸುವಾಗ ಸಂಪೂರ್ಣ ನಾಮರೂಪಗಳು ಏನಿದ್ದಾವ ಅವು ಎಲ್ಲ ಮಾಯಾದ ಕಾರ್ಯ ಇದ್ದಾವ, ಅಥವಾ ಬ್ರಹ್ಮನೇ ಕಾರಣ ಇದ್ದಾನ ಅಂತ ಹಿಂಗ ಹೇಳ್ತಾ ಇದ್ದಾರೆ. ಅದ್ರ ಸಲುವಾಗಿ 3 ದೃಷ್ಟಾಂತಗಳು ನಿಮಗ ಕೊಟ್ಟು ಹೇಳಿದ್ರು. ಘಟದೊಡನೆ ನೇತ್ರದ ತಥಾ ತ್ವಕದ ಸಂಯೋಗ ಆಗುವುದು, ಅಲ್ಲಿ ಕದಾಚಿತ್ ಘಟ ಹೈ ಐಸಾ ಪ್ರತ್ಯಕ್ಷ ಹೋವೆ, ಕದಾಚಿತ್ ಪೃಥ್ವಿ ಹೈ ಐಸಾ ಜ್ಞಾನ ಹೋವೆ, ಕದಾಚಿತ್ ಘಟ ಪೃಥ್ವಿ ಹೈ ಐಸಾ ಜ್ಞಾನ. ಈ ಸಲ 3 ದೃಷ್ಟಾಂತ ನಿಮ್ಗ. ಜಾ ಘಟತ್ವ ರೂಪ ವಿಶೇಷಣ. ಈಗ ಜ್ಞಾನ ಹೆಂಗ ಆಗ್ತದ? ವಿಶೇಷಣಗಳ ಜ್ಞಾನವೇ ಆ ಪದಾರ್ಥ ಜ್ಞಾನಕ್ಕೆ ಕಾರಣ. ಅಂದ್ರ ಘಟತ್ವ ರೂಪ ವಿಶೇಷಣ ಜ್ಞಾನ ಇಂದ್ರಿಯ ಸಂಯೋಗ ಆಗೋದು, ಅಲ್ಲಿ ಘಟ ಇರುತ್ತದೆ ಅಂತ ಹಿಂಗೆ ಜ್ಞಾನ ಆಗ್ತದೆ. ಹಿಂಗ ನಿಮ್ಗ ಪ್ರತ್ಯಕ್ಷ ಜ್ಞಾನ ಆಗುತ್ತದೆ. ಜಾ ಪೃಥ್ವಿತ್ವ ರೂಪ ವಿಶೇಷಣ ಕಾ ಜ್ಞಾನ ಇಂದ್ರಿಯ ಕಾ ಘಟ ಸೆ ಸಂಯೋಗ ಹುವೆ ತಾ ಪೃಥ್ವಿ ಹೈ. ಎಲ್ಲಿ ನಿಮ್ಗೆ ಘಟದಲ್ಲಿ ಘಟತ್ವ ರೂಪ ವಿಶೇಷಣ ಜ್ಞಾನ ಇತ್ತಪ್ಪ ಅಂದ್ರೆ ಇದು ಘಟ ಅಂತ ಹಿಂಗಾಗ್ತದೆ. ಪೃಥ್ವಿತ್ವ ರೂಪ ವಿಶೇಷಣ ಜ್ಞಾನ ಇತ್ತಪ್ಪ ಅಂದ್ರೆ ಇದು ಪೃಥ್ವಿ ಐತಿ ಅಂತ ಹಿಂಗ ನಿಮಗೆ ಪ್ರತ್ಯಕ್ಷ ಜ್ಞಾನ ಆಗುತ್ತದೆ. ವಿಶೇಷಣ ಜ್ಞಾನವೇ ಪದಾರ್ಥ ಜ್ಞಾನಕ್ಕೆ ಕಾರಣ ಅಂತ ಅವರು ಹೇಳಕತ್ತಿದ್ರು. ಐಸಾ ಪ್ರತ್ಯಕ್ಷ ಹುವೆ ಜಾ ಘಟತ್ವ ಪೃಥ್ವಿತ್ವ ಇನ್ನು 2 ವಿಶೇಷಣ ಕಾ ಜ್ಞಾನ ಇಂದ್ರಿಯ ಕಾ ಸಂಯೋಗ ಹುವೆ ತಾ ಘಟ ಪೃಥ್ವಿ. 2 ವಿಶೇಷಣಗಳ ಜ್ಞಾನ ಅವನಿಗೆ ಅದ. ಘಟ ಪೃಥ್ವಿ ಹೈ ಅಂದ್ರೆ ಅವನಿಗೆ ಘಟತ್ವದ ವಿಶೇಷಣ ಜ್ಞಾನ ಅದ, ಪೃಥ್ವಿತ್ವದೂ ವಿಶೇಷಣ ಜ್ಞಾನ ಅದ. ಅದಾಗ ಅವ ಘಟ ಪೃಥ್ವಿ ಅಂತ ಹಿಂಗ ಅನ್ಬಹುದು. ಐಸಾ ಪ್ರತ್ಯಕ್ಷ ಈ ರೀತಿ ಸೇ ಇವ ಏನಂತಾನ, ಘಟದೊಡನೆ ಇಂದ್ರಿಯ ಸಂಯೋಗ ಒಂದೇ ಕಾರಣ. 24 ಪೇಜ್ನ ನಿನ್ನಿಂದ ಹೇಳ್ಕತ್ಯಾರ. ಘಟ ವಿಷಯ ಒಂದೇ, ಇಂದ್ರಿಯ ಸಂಯೋಗನೂ ಒಂದೇ. ಘಟ ವಿಷಯದ ಒಂದೇ ಅದ, ಘಟ ವಿಷಯ ಒಂದೇ ಅದ, ಇಂದ್ರಿಯ ಸಂಯೋಗನೂ ಒಂದೇ ಅದ. ಹೌದಾ? ಮತ್ತೆ ಎಲ್ಲಿ ಘಟ ಅದ, ಘಟ ಆ ಘಟದಲ್ಲಿ ಘಟತ್ತು ಇರ್ತೈತಿನಿ ಅಲ್ಲ. ಘಟ ಅಂದ್ರೆ ಮ್ಯಾಗ ಘಟತ್ತು ಬಿಟ್ಟಿರ್ತದೇನು? ಇರಲ್ಲ, ಘಟತ್ತು ಇರ್ತೈತಿನಿ. ಮತ್ತೆ ಪೃಥ್ವಿತ್ವದನು ಮತ್ತೆ ಘಟತ್ವ ಅದ, ಪೃಥ್ವಿತ್ವ ಅದ, ದ್ರವ್ಯತ್ವ ಅದ, ಪದಾರ್ಥತ್ವ ಅದ, ಅದ್ರಾಗ ಅದ. ಇದನ್ನು ಕೂಡ ಘಟತ್ವ ಜಾತಿ ಅಂದರೆ ವಿಶೇಷಣ ಜ್ಞಾನ ಆದ್ರೆ ಘಟ ಅಂತ. ಪೃಥ್ವಿತ್ವ ವಿಶೇಷಣ ಜ್ಞಾನ ಆಗಿದ್ರೆ ಹಿಂಗೆ ಯಾಕೆ ಹೇಳ್ತೀರಿ ನೀವು? ಒಂದೇ ಹೇಳ್ರಿ. ಘಟ ವಿಷಯ ಒಂದೇ ಅದ, ನೇತ್ರ ಸಂಯೋಗನೂ ಒಂದೇ ಅದ. ಹಿಂಗಿರ್ತಿರ್ಲಕ್ಕಾಗಿ ಆ ಘಟದ ಜ್ಞಾನ, ಘಟ ಅಂದ್ಕೊಳ್ಳೆ ಘಟತ್ವದ ವಿಶೇಷಣ ಜ್ಞಾನ, ಪೃಥ್ವಿತ್ವ ಅಂದಾಗೆ ಪೃಥ್ವಿ ವಿಶೇಷ ಜ್ಞಾನ. ಹಿಂಗೆ ಯಾಕೆ ಹೇಳ್ತೀರಿ ಅಂತ ಯಜ್ಞೇಶ್ವರದ ಅಭಿಪ್ರಾಯ. ತಿಳಿತು ನೀವು? घट से इंद्रिय का संयोग रूप कारण एक है, विषय घट भी एक है. घटत्व पृथ्वीत्व जाति घट में सदा रहे, ಯಾವಾಗಲೂ ಇರ್ತಾವನೆ. ಘಟತ್ವ ಘಟಕ ಬಿಟ್ಟು ಇರ್ತದೇನು, ಜಾತಿ ಇರುವುದಿಲ್ಲ. ಆದ್ರೂ ಕೂಡ ಕದಾಚಿತ್ ಘಟತ್ವ ಸಹಿತ ಘಟ ಮಾತ್ರಕ್ಕೂ ವಿಷಯ ಕರೆ ಹೇ. ಇದು ಕೊಡ ಆಯಿತು, ಇದು ಕೊಡ ಈ ಘಟ ಹೇ ಅಂತ ಇಷ್ಟೇ ವಾಕ್ಯ ಪ್ರಯೋಗ ಮಾಡಿದಾಗ ಅದು ತನ್ನ ಘಟತ್ವ ಜಾತಿ ಸಹಿತವಾಗಿಯೇ ಘಟದ ಜ್ಞಾನ ಆಗುತ್ತದೆ. ಆ ಕಾಲದಲ್ಲಿ ಈ ಘಟ ಪೃಥ್ವಿ ಅಂತ ಜ್ಞಾನ ಆಗಲ್ಲ. ಫಕ್ತ ಈ ಘಟ ಹೇ ಅಂತ ಅಂದುಕೊಳ್ಳೆ ಘಟತ್ವ ಸಹಿತ ಘಟದ ಜ್ಞಾನ ಆಗುತ್ತದೆ. ಬಟ್ ಘಟ ಪೃಥ್ವಿತ್ವ ಜ್ಞಾನ ಆ ಕಾಲದಾಗ ಆಗಲ್ಲ. परंतु घट में द्रव्यत्व पृथ्वीत्वादि पदार्थत्व
घटत्व जाति रूपादि गुणंकु घट घट है ये ज्ञान तिनको विषय करे नहीं ಇಷ್ಟು ಇದ್ರೂ ಕೂಡ ಘಟ್ ಹೈ ಅಂತ ಈ ಜ್ಞಾನ ಆ ಪದಾರ್ಥತ್ವ ದ್ರವ್ಯತ್ವ ಘಟತ್ವ ಪೃಥ್ವಿತ್ವ ಈ ವಿಶೇಷಣ ಜ್ಞಾನ ಅದು ಅದಕ್ಕೆ ವಿಷಯ ಮಾಡುವುದೇ ಇಲ್ಲ कदाचित पृथ्वी ऐसा घट का ज्ञान घट में घटत्व को भी विषय करे नहीं कदाचित ಈಗ ಬರೀ ಪೃಥ್ವಿ ಹೇ ಅಂತ ಅಂದುಕೊಳ್ಳೆ ಅಲ್ಲಿ ಆ ಘಟದಲ್ಲಿರುವ ಘಟತ್ವದ ವಿಶೇಷಣ ಜ್ಞಾನ ವಿಷಯ ಆಗುವುದೇ ಇಲ್ಲ केवल पृथ्वीत्व आता किंतु पृथ्वीत्व और घट तथा पृथ्वीत्व के समूह संबंधों को विषय करे पृथ्वीत्व घट ಮತ್ತು ಪೃಥ್ವಿತ್ವದ ಸಮೂಹ ಸಂಬಂಧ ಅದು ವಿಷಯ ಆಗುತ್ತದೆ कदाचित पृथ्वीत्व घटत्व जाति तिनका घट में समूह संबंध तथा घट इन सर्वों को विषय करे है पृथ्वीत्व घटत्व ये घट पृथ्वी है ಈ ಘಟ ಇದು ಪೃಥ್ವಿ ಐತಿ ಹಿಂಗ ಜರ ವಾಕ್ಯ ಪ್ರಯೋಗ ಮಾಡ್ದ ಅಂದ್ರ ಘಟದಲ್ಲಿರುವ ಘಟತ್ವ ಪೃಥ್ವಿತ್ವ ಆ ಪೃಥ್ವಿತ್ವದ ಸಮೂಹ ಸಂಬಂಧ ಇವೆಲ್ಲ ವಿಷಯ ಆಗುತ್ತದೆ ಇನ್ ಸರ್ವಂಕು ವಿಷಯ ಕರೆ हाँ इस रीति से ಈ ರೀತಿಯಿಂದ ವಿಶಿಷ್ಟ ज्ञानक इस रीति से ज्ञान का अंदर विशिष्ट ज्ञान का इस रीति से अंदर विशिष्ट ज्ञान का ಅಂದ್ರೆ ಇವೆಲ್ಲ ಘಟತ್ವ ಪೃಥ್ವಿತ್ವ ಕೂಡ್ಕೊಂಡು ಜಾತಿ ವಿಶೇಷಣ ಅದ घट ಇದು ವಿಶೇಷ ಅದ घट ಅನ್ನೋದೇ ವಿಶೇಷ घटत्व जाति ಇದು ವಿಶೇಷಣ या विशेषण और विशेष वाले को विशिष्ट कहिए विशेषण वाले को विशिष्ट कहिए उपाधि वाले को उपित कहिए उपलक्षण वाले को उपलक्षित कहिए अंतिंग होगा सागर भेद सामग्री भेदನ ಸಂಭವೇ नहीं ಸಾಮಗ್ರಿಗಳ ಭೇದ ಇರಲಾರದೆ ಇದು ಸಂಭವಿಸುವುದೇ ಇಲ್ಲ ವಿಶಿಷ್ಟ ಜ್ಞಾನದಲ್ಲಿ ಸಾಮಗ್ರಿಗಳಂದರನೇ ಘಟತ್ವ ಜಾತಿ ಅಲ್ಲಿ ಐತಿ ಪೃಥ್ವಿತ್ವ ಇಲ್ಲ ಪೃಥ್ವಿತ್ವದಲ್ಲೇ ಪೃಥ್ವಿತ್ವ ಐತಿ ಹಿಂಗೆ ಸಾಮಗ್ರಿಗಳ ಭೇದ ಆಗಲಾರದೆ ಹೊರತು ಭೇದ ವಿಶಿಷ್ಟ ಜ್ಞಾನದಲ್ಲಿ ಆಗುವುದೇ ಇಲ್ಲ ता विशेषण ज्ञान रूप सामग्री का भेदी ज्ञान की विलक्षणता येतो विशेषण ज्ञानवे सामग्री विशेषण ज्ञान अंदरने इल्ली सामग्री कारण समुदाय को सामग्रिक है जहाँ घट है ऐसा ज्ञान होवे ता घट घटत्व यली घट अल घट है ऐसा ज्ञान हुए ता घट और घटत्व घट में घटत्व का समूह संबंध भाषे है यदि घट है इंग स्टेज रे घटदಲ್ಲಿರು घटत्व ಮತ್ತು ಆ घटत्व ಜಾತಿ घटದಲ್ಲಿ समूह संबंध जाति व्यक्तिಗೂ समूह संबंध जहाँ यह पृथ्वी है ऐसा घट का ज्ञान होवे ता घट पृथ्वीत्व घट में पृथ्वीत्व का समूह संबंध भाषे है ತಿಳಿತಾ ನಿಮಗೆ ಏನೇನು ವಿಷಯ ಇದು ನೀನು ಮುಗಿದಿತ್ತು ಈಗ 15ನೇ ಹೆಡಿಂಗ್ ಈಗ ಏನಾಯ್ತು ಹಿಂದೆ ನಾವು ನಿಮ್ಗೆ ವಿಶೇಷಣ ವಿಶೇಷ ಇಲ್ಲಿ ಪರ್ಯಂತ ಹೇಳ್ಕೊಂಡ್ವಿ ಆ ವಿಶೇಷಣ ವಿಶೇಷ ಎದಕ್ಕೆ ಅಂತಾರ ಅದ್ರ ಸ್ವರೂಪ ಹೇಳ್ತೀವಿ ಅಂತಾರ ಅವ್ರು विशेषण और विशेष का स्वरूप ನಾವು ವಿಶೇಷಣ ವಿಶೇಷ ಅಂದ್ರೆ ಕೆಲವು ಸಾಗರದಾಗ ಚಂದ್ರೋದಯದಾಗ ಕೆಲವು ವಿಶೇಷ ಲಕ್ಷಣಗಳು ಬಂದಿರ್ತಾವ ಎಲ್ಲ ಲಕ್ಷಣ ಎಲ್ಲದರಲ್ಲಿ ಒಂದರದಲ್ಲಿ ಕೊಂಡ್ರಲ್ಲ ಈಗ ನಾವು ವಿಶೇಷಣ ಅಂದ ಕೂಡಲೇ ಸ್ವರೂಪೇ ಪ್ರವಿಷ್ಟತ್ವೇ ಸತಿ ಇತರ ಪದಾರ್ಥ ವ್ಯಾವರ್ತಕತ್ವ ವಿಶೇಷಣತ್ವ ಸ್ವರೂಪೇ ಅಪ್ರವಿಷ್ಟತ್ವೇ ಸತಿ ಇತರ ಪದಾರ್ಥ ವ್ಯಾವರ್ತಕತ್ವ ಉಪಾಧಿ ನೀಲಬಣ್ಣ ಘಟದ ಸ್ವರೂಪದಲ್ಲಿ ಪ್ರವೇಶಿಸಿದುಕೊಂಡು ನೀಲಬಣ್ಣ ಸ್ವರೂಪೇ ಪ್ರವಿಷ್ಟತ್ವೇ ಸ್ವರೂಪ ಅಂದ್ರೆ ಘಟದ ಸ್ವರೂಪದಲ್ಲಿ ನೀಲಬಣ್ಣ ಪ್ರವೇಶ ಆಗ್ಯದ ಹೌದಿಲ್ಲ ಮತ್ತೆ ಏನ್ ಮಾಡ್ತದ ಅದು ಇತರ ಪದಾರ್ಥ ಇದೇ ನೀಲ ಘಟ ತಿಳಿಸ್ಕೊಟ್ಟು ಬಾಕಿವು ಬಿಳಿದು ಹಸರ ನೀಳ ಇವು ಯಾವ ಘಟ ಅನ್ಬ್ಯಾಡ್ರಿ ಅವೆಲ್ಲ ಬಣ್ಣಗಳು ವ್ಯಾವರ್ತ ಮಾಡಿ ಇದೇ ನೀಲ ಘಟ ಅಂತ ತಿಳಿಸ್ಕೊಡು ಅದಕ್ಕೆ ಆ ನೀಲ ಬಣ್ಣಕ್ಕೆ ಏನನ್ರಿ ವಿಶೇಷಣ ಆಯ್ತಾ ಈಗ ತಾ ಅಂದ್ರೇನು ಜಾ ಘಟ ಹೋವೆ ತಾ ಹಿಂದಿಗಳಿದ್ದೇವೆ ಹಿಂದಿ ಹೇಳೋದೇ ಹೇಳ್ತಾರೆ ಈಗ
जहाँ घट होवे तहाँ घटत्व पृथ्वीत्व विशेषण है और घट विशेष है. ಎಲ್ಲಿ ಘಟ ಇರೋದು ಅಲ್ಲಿ ಘಟತ್ವ ಪೃಥ್ವಿತ್ವ ಇವು ವಿಶೇಷಣ. ಹಿಂದೆ ಹೇಳಿದ ಉದಾಹರಣೆ ಹೇಳಕತ್ತಾರೆ. घटत्व पृथ्वीत्व विशेषण है और घट विशेष है. ಈ पृथ्वीत्व का घटत्व का विशेषण ಆಗಕತ್ತೀರಿ. घट ಏನಂದ್ರೆ ವಿಶೇಷ. ಈ ಘಟಕ ವಿಶೇಷ ಪೃಥ್ವಿತ್ವಕ ಘಟತ್ವಕ ವಿಶೇಷಣ ಯಾಕತ್ತೀರಿ? ಯುಗ ವಿಶೇಷಣ ಮತ್ತೆ ಇದಕ್ಕೆ ಘಟಕ ವಿಶೇಷ ಯಾಕತ್ತೀರಿ? ಕಾಯತೆ ಸಂಬಂಧಕ ಪ್ರತಿಯೋಗಿ ವಿಶೇಷಣ ಕೈಯೇ ಪಾಠ ಮಾಡ್ಬೇಕು ನೋಡು. ಸಂಬಂಧಕ ಯಾವುದು ಪ್ರತಿಯೋಗಿ ಇರುವುದೋ ಅದಕ್ಕ ವಿಶೇಷಣ ಅಂದ್ರಿ. जो संबंध का अनुयोगी होवे सो विशेष कहिए. संबंध का अनुयोगी होवे सो विशेष कहिए. ನಿಮಗ ವಿಶೇಷಣ ವಿಶೇಷ ಎದಕ್ಕೆ ಅನ್ಬೇಕು? ಇಲ್ಲಿ ಲಕ್ಷಣ ಎಲ್ಲ ಕಡೆ ಒಂದೇ ಲಕ್ಷಣ ಕೊಂಡ್ರಲ್ಲ. ಸಂಬಂಧಕ ಯಾವುದು ಪ್ರತಿಯೋಗಿ ಇರೋದು ಅದಕ್ಕೆ ಏನಂದ್ರೆ ವಿಶೇಷಣ. ಸಂಬಂಧಕ ಯಾವುದು ಅನುಯೋಗಿ ಇರೋದು ಅದಕ್ಕಂದ್ರೆ ವಿಶೇಷ. ಈ ಸಂಬಂಧ ಎದಕ್ಕಂತಾರಂತಂದ್ರೆ ಅನುಯೋಗಿ ಪ್ರತಿಯೋಗಿ ಏನ್ ಬರ್ದ್ರಿ? ಅಲ್ಲ ಅದು ಇದು ಮಾಡ್ರಿ, ನೀವು ಕೌನ್ಸ ಪಾಠ ಮಾಡ್ರಿ, ಇನ್ನಿಗಳು ಬರ್ಕೋರಿ. ತಿಳಿತಿಲ್ಲ ಏನ್ ಹೇಳ್ಕೊತಿದ್ರು? ಸಂಬಂಧ 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 ಹೌದಿಲ್ಲ? ಅಂದ್ರೆ ಅಭಾವ ಸಾದೃಶ್ಯತೆ ಭಿನ್ನ ಹೋವೆ, प्रतियोगी सापेक्ष प्रतीति का विषय होवे ताकू संबंध कहिए. ಈ ಸಂಬಂಧ ಒಂದು ಬೇಕಲ್ಲ ನಡ್ಬರ್ಕ. ಸಂಬಂಧ ಯಾವ ರೀತಿ ನಿಮಗೆ ಹಿಂದಕ್ಕೆ ಎಷ್ಟೋ ಸರಿ ಹೇಳೋದಿದ್ದು, ಅಭಾವ ಸಾದೃಶ್ಯ ಸಂಬಂಧ ಇವು ಮೂರು ಎಂದೆಂದು ಸ್ವತಂತ್ರ ಇರುವುದೇ ಇಲ್ಲ. अभाव सादृश्य संबंध हे तिन्ही कधी स्वतंत्र राहू शकत नाही. ಮೂರು ಎಂದೆಂದು ಸ್ವತಂತ್ರ ಇರುವುದೇ ಇಲ್ಲ. किंतु अनुयोगी प्रतियोगिನ ಅಪೇಕ್ಷಾ ಮಾಡುತ್ತವೆ. ಅಭಾವ ಸಾದೃಶ್ಯ ಸಂಬಂಧ ಪ್ರತಿಯೋಗಿ ಅನುಯೋಗಿ ಅಪೇಕ್ಷೆ ಮಾಡ್ತಾವ. ಇನ್ನು ಅಭಾವ ಏನು ಬರೀ ಅಭಾವ. ಈಗ ಭೂತಲೆ ಘಟೋ ನಾಸ್ತಿ, ಭೂತಲದಲ್ಲಿ ಕೊಡಾಗಿಲ್ಲ ಅಂದುಕೊಳ್ಳೆ ನಿಮ್ಗೆ ಅಭಾವ ಆ ಪ್ರತಿಯೋಗಿ ಜ್ಞಾನ ಇದ್ದರನ್ನೇ ಅಭಾವ ಜ್ಞಾನ ಆಗ್ತದೆ. ನಿಮ್ಗೆ ಪ್ರತಿಯೋಗಿ ಜ್ಞಾನ ಬೇಕು. ಭಕ್ತ ಅಭಾವ ಏನದಲ್ಲ ಅದು ಪ್ರತಿಯೋಗಿನ ಅಪೇಕ್ಷೆ ಅಷ್ಟೇ ಮಾಡ್ತದ. ಅಭಾವ ಇದ್ದ ಪ್ರತಿಯೋಗಿ ಇದ್ರೆ ಅಭಾವ. ಭೂಮಿಯಲ್ಲಿ ಏನೂ ಇಲ್ಲ, ಏನ್ ಎದ್ರ ಅಭಾವ? ಏನಾರು ಬೇಕಲ್ಲ, ಕೊಡ ಇಲ್ಲ ಏನ್ ಹೇಳು. ಅದಕ್ಕೆ ಮೊದಲ ಈ ಅಭಾವದ ಲಕ್ಷಣ ಮಾಡೋ ಕಾಲದಾಗ ನಿಷೇಧಮುಖ ಪ್ರತೀತಿಕ ವಿಶೇಷ ಅಭಾವ ಕೈ ಹೌದಿಲ್ಲ? ಬರಬಾರ್ದಿಲ್ಲ ಲಕ್ಷಣ ಏನಿಲ್ಲ. ಪ್ರಾಚೀನರು ಮೊದಲ ಲಕ್ಷಣ ಮಾಡಿದ್ರು. ಅಭಾವ ಅಂದ್ರೆ ಅದಕ್ಕಂತೀರಿ ನಿಷೇಧಮುಖ ಪ್ರತೀತಿಕ ವಿಶೇಷ ಅಭಾವ ಇಲ್ಲ ಅನ್ನೋ ಜ್ಞಾನಕ್ಕೆ ಯಾವುದು ವಿಷಯವಾಗಿರೋದು ಅದಕ್ಕಂದ್ರೆ ಅಭಾವ ಇಲ್ಲ. ಇದರ ಮೇಲೆ ನವೀನ ನಾಯಕಂದ್ರು ಹಂಗಲ್ಲ, ನೀ ಏನ್ ಹೇಳ್ತೀರಿ? ಇಲ್ಲ ಅನ್ನೋ ಜ್ಞಾನಕ್ಕೆ ಯಾವುದು ವಿಷಯವಾಗಿರೋದು ಅದು ಅಭಾವ. ಏನಿಲ್ಲ ಎಲ್ಲಾರು ಕೇಳ್ತಾರಲ್ಲ ನಿನ್ಗ, ಏನಿಲ್ಲ ಅದೇ ಬರೀ ನಿಷೇಧಮುಖ ಇಲ್ಲ ಅನ್ನುವ ಜ್ಞಾನಕ್ಕ. ಪರಂತು ಏನಿಲ್ಲ ಅಂತ ನೀ ಹೇಳ್ಬೇಕಲ್ಲ, ಹೇಳ್ಬೇಕು. ಅದಕ್ಕ ಇನ್ನೊಂದು ಲಕ್ಷಣ ಮಾಡೋಣ. ನಿಷೇಧಮುಖ ಪ್ರತೀತಿಕ ವಿಶೇಷ ಅಭಾವ ಕೈ ಅಂದ್ರೆ ಇದು ಏನು ಇಲ್ಲ ಅನ್ನೋ ಜ್ಞಾನಕ್ಕ ಅಂದ್ರೆ ಏನಿಲ್ಲ ಅಂತ ಹಿಂಗ್ ಪ್ರಶ್ನೆ ಎಲ್ಲ ಉದ್ಭವ ಆಗ್ತದನಿ. ಅದಕ್ಕ ಅಭಾವದ ಲಕ್ಷಣವು ಸಂಬಂಧ ಸಾದೃಶ್ಯ ಭಿನ್ನ ಹೋವೆ, प्रतियोगी सापेक्ष प्रतीति का विषय होवे. प्रतियोगी सापेक्ष प्रतीति का विषय होवे. प्रतियोगी इरलದೆ ಅಭಾವ ಸ್ವರೂಪೇ ಸಿದ್ಧ ಆಗಲ್ಲ. ಪ್ರತಿಯೋಗಿ ಇರಲಾರ್ದೆ ಅಭಾವದು ಸ್ವರೂಪೇ ಸಿದ್ಧ ಆಗುದಿ. ಮೂರು ಹಂಗೆ ಒಂದೇ ಹೇಳಕತ್ತೀನಿ ನಾನು. ಭೂತಲೆ ಘಟೋ ನಾಸ್ತಿ ಅಂದ್ರೆ ಅನುಯೋಗಿ ಪ್ರತಿಯೋಗಿ ಆಗತ್ತೀರಿ ಅಂದ್ರೆ ಸಂಬಂಧ ಸಾದೃಶ್ಯ ಅಭಾವ ಮೂರು ಅನುಯೋಗಿ ಪ್ರತಿಯೋಗಿನ ಅಪೇಕ್ಷೆ ಮಾಡ್ತಾವ. ಅದ್ರ ಅಭಾವ ಪ್ರತಿಯೋಗಿನ ಅಪೇಕ್ಷೆ ಮಾಡ್ತ. ಪ್ರತಿಯೋಗಿ ಇದ್ರೆ ಅಭಾವ ಇಲ್ಕಿಲ್ಲ, ಏನಿಲ್ಲ, ಘಟ ಇಲ್ಲ.
ಅಂದ್ರೆ ಪ್ರತಿಯೋಗಿನ ಅಪೇಕ್ಷೆ ಮಾಡ್ತದೆ. ಅದ್ರ ಅಭಾವ ಜ್ಞಾನ ಆಗ್ಬೇಕಾಗಿದ್ರೆ ನಿಮಗೆ ಅಭಾವ ಜ್ಞಾನ ಪ್ರತಿಯೋಗಿ ಜ್ಞಾನದ ಅಪೇಕ್ಷೆ ಮಾಡ್ತದ. ನಿಮಗೆ ಮೊದಲು ಪ್ರತಿಯೋಗಿ ಜ್ಞಾನ ಬೇಕು, ಪ್ರತಿಯೋಗಿದು ಜ್ಞಾನ ಬೇಕು ಅಂದ್ರೆ ಅಭಾವದ ಪ್ರತ್ಯಕ್ಷ ಆಗ್ತದೆ, ಅಭಾವ ಜ್ಞಾನ ಪ್ರತ್ಯಕ್ಷ ಆಗ್ತದೆ. ಹೌದಿಲ್ಲ? सापेक्ष प्रतीति का विषय होवे ताकू अभाव प्रतियोगी सापेक्ष प्रतीति का विषय होवे संबंध सादृश्यते भिन्न होवे और प्रतियोगी सापेक्ष प्रतीति का विषय होवे. ठीक है? हाँ, ಪ್ರತಿಯೋಗಿ ಜ್ಞಾನ ಜ್ಞಾನ ಹೆಂಗ್ ಬೇಕು ಅಂದ್ರೆ ನಿಮ್ಗ ನೀವು ತತ್ವಾನುಸಂಧಾನ ಕೇಳಿದ್ರ ನೈಯಾಯಿಕರು ಆ ಬ್ರಹ್ಮನಲ್ಲಿ ಆತ್ಮಂದು ಭೇದ ಹೇಳ್ತಾರೆ. ವಿಚಾರ ಸಾಗರ 2ನೇ ತರಂಗದಾಗ ಇದು ವಿಷಯ ಬಂದೈತಿ. ವಿಚಾರ ಸಾಗರ 2ನೇ ತರಂಗದಾಗ ಅಂದ್ರೆ ತತ್ವಾನುಸಂಧಾನದಲ್ಲಿ ಪ್ರತಿಯೋಗಿ ಜ್ಞಾನ ಬರೆದ್ರೆ ನೀವು ಆಯ್ತೆ ನಿಮ್ ಬರೆಯೋದು. ಅಪೋಳು ಯಾವಾಗಲೂ ಹೇಳ್ತರು, ಅಪೋಳು ಯಾವಾಗ ಹೇಳ್ತರು, ಹೇಳೋರು ಮುಖ ನೋಡ್ಬೇಕು, ಪುಣ್ಯವ್ರದ್ದು ಕಾಲು ನೋಡ್ಬೇಕು. ಅವ್ರು ಯಾವಾಗಲೂ ಹೇಳುವಾಗ ನಾವು ಅವ್ರ ಕೆಲವು ಹಾವಭಾವದಾಗ ಅವ್ರಿಗೆ ಹಾ ಈಗ ನೀವು ಬರೆದ್ರೇನು ಯಾನು ಸೊ ಅಭಾವ ಕೈಯೇ ಅಭಾವ ಕೈಯೇ ಹಾ ಅದಕ್ಕೆ ಹೇಳ್ತೀನಿ ನೀವು ಮತ್ತ ಅವನು ಈಗ ಪ್ರತಿಯೋಗಿ ಹೇಳ್ತೀನಿ ಖರೆ ಅಭಾವ ಪ್ರತಿಯೋಗಿನ ಅಪೇಕ್ಷೆ ಮಾಡ್ತೈತಿ. ಅಭಾವ ಪ್ರತಿಯೋಗಿನ ಅಪೇಕ್ಷೆ ಮಾಡ್ತೈತಿ. ಅಭಾವ ಜ್ಞಾನ ಪ್ರತಿಯೋಗಿ ಜ್ಞಾನ ಬೇಕು. ನಿಮ್ಗೆ ಅಭಾವ ಜ್ಞಾನ ಆಗ್ಬೇಕಾಗಿದ್ರ ಅಭಾವ ಏನೋ ಪ್ರತಿಯೋಗಿದ ಅಪೇಕ್ಷೆ ಮಾಡ್ತೈತಿ. ಹೌದಿಲ್ಲ? ಭೂಮಿ ಭೂತಲೆಗಟ್ಟು ನಾಸ್ತಿ. ಅಭಾವದ ಸ್ವರೂಪೇ ಪ್ರತಿಯೋಗಿ ಇರ್ಲಾರ್ದೆ ಹೊರತು ಅಭಾವ ಸ್ವರೂಪೇ ಸಿದ್ಧ ಆಗಲ್ಲ. ಹೌದಿಲ್ಲ? ಪರಂತು ಅಭಾವ ಜ್ಞಾನ ನಿಮಗೆ ಆಗ್ಬೇಕಾಗಿದ್ರ ಪ್ರತಿಯೋಗಿ ಜ್ಞಾನ ನಿಮ್ಗೆ ಅವಶ್ಯ ಬೇಕೇ ಬೇಕು. ಹೌದಿಲ್ಲ? ಹೇಗಂತ ಕೇಳಿದ್ರೆ ನಿಮ್ಗೆ ತತ್ವಾನುಸಂಧಾನ ಓದಿದ್ರೆ ನೈಯಾಯಿಕರು ಬ್ರಹ್ಮನಲ್ಲಿ ಆತ್ಮಂದು ಭೇದ ಹೇಳುತ್ತೆ. ಆತ್ಮ ಬ್ರಹ್ಮನಲ್ಲಿ ಭೇದ ಹೇಳ್ತಾರ ಅವರು. ಆತ್ಮನಲ್ಲಿ ಬ್ರಹ್ಮನ ಭೇದ ಅಥವಾ ಬ್ರಹ್ಮನಲ್ಲಿ ಆತ್ಮನ ಭೇದ. ಇವ್ರು ಕೇಳಿದ್ರು ನೀನು ಬ್ರಹ್ಮನಲ್ಲಿ ಆತ್ಮನ ಭೇದ ಹೇಳು, ಆತ್ಮನಲ್ಲಿ ಬ್ರಹ್ಮನ ಭೇದ ಹೇಳು. ಹೇಳಬೇಕಾಗಿದ್ರೆ ಮೊದಲ ಯಾರ್ದು ಭೇದ ಹೇಳ್ತಿ, ಯಾರ್ದು ಭೇದ ಹೇಳ್ತಿಯಲ್ಲ, ಯಾರು ಹೇಳ್ತೀನಿ? ಆತ್ಮನ ಭೇದ ಹೇಳ್ತನ. ಎಲ್ಲಿ ಹೇಳ್ತಿ? ಬ್ರಹ್ಮನ ಭೇದ ಹೇಳ್ತಿ. ಹೌದಿಲ್ಲ? ಮೊದಲ ಆ ಯಾವುದು ಭೇದ ಹೇಳ್ತಿಯಲ್ಲ ಆ ಭೇದಕ್ಕೆ ಅದುವೇ ಪ್ರತಿಯೋಗಿ. ಯಾವುದ್ರದ್ದು ಭೇದ ಹೇಳ್ತಿ ಆ ಭೇದಕ್ಕೆ ಅದುವೇ ಪ್ರತಿಯೋಗಿ. ನಿಮ್ಗೆ ಪ್ರತಿಯೋಗಿ ಜ್ಞಾನ ಬೇಕೇನಿಲ್ಲ. ಯಾರ್ದು ಭೇದ ಹೇಳ್ತಿ ಆ ಭೇದಕ್ಕೆ ಅದುವೇ ಪ್ರತಿಯೋಗಿ. ಯಾವುದ್ರಲ್ಲಿ ಹೇಳ್ತಿ ಅದು ಅನುಯೋಗಿ. ಅಂದ್ರೆ ನಿನಗೆ ಮೊದಲ ಆ ಆತ್ಮನ ಪ್ರತಿಯೋಗಿ ಜ್ಞಾನ ಐತೇನು? ಬ್ರಹ್ಮನಲ್ಲಿ ಆತ್ಮನ ಭೇದ ಹೇಳುವಾಗ ಆತ್ಮಂದರ ಜ್ಞಾನ ಬೇಕು. ಆತ್ಮನಲ್ಲಿ ಬ್ರಹ್ಮನ ಭೇದ ಹೇಳುವಾಗ ಬ್ರಹ್ಮಂದರ ಜ್ಞಾನ ನಿನಗೆ ಐತೇನು? ಮತ್ತೆ ಪ್ರತಿಯೋಗಿ ಜ್ಞಾನೇ ಇಲ್ಲ ಅಂದ್ರೆ ನಿನಗ ಭೇದ ಹೆಂಗ್ ಸಿದ್ಧ ಮಾಡ ಬರ್ತದೆ? ಮಾಡ್ಲಕ್ ಬರಲ್ಲ ಅಂತ ಅವ್ರಿಗೆ ಖಂಡನ ಮಾಡಿದ್ರು. ಆಯ್ತು? ಅಂದ್ರೂ ಪ್ರತಿಯೋಗಿ ಜ್ಞಾನ ಬೇಕು. ಇನ್ನು ಅನುಯೋಗಿ ಪ್ರತಿಯೋಗಿ ಅಂತ ಎದಕ್ಕಂತೀರಿ? ಯಶ ಅಭಾವ ವರ್ತತೆ ತಸ್ಯ ಸ ಏವ ಅನುಯೋಗಿ. ಯಶ ಅಭಾವ ವರ್ತತೆ ತಸ್ಯ ಸ ಏವ ಅನುಯೋಗಿ. ಯಶ ಅಭಾವ तस्य स एव प्रतियोगी. संस्कृत निम्द संस्कृत ज्याचा अभाव आम्ही सांगतो, मराठी बरतो ಇಲ್ಲ ಯಾನೂ ಬರಲ್ಲ. ज्याचा अभाव ज्याचा अभाव आम्ही सांगतो त्या अभावाला तोच प्रतियोगी. ಯಾವುದರದ ಅಭಾವ ನಾವು ಹೇಳ್ತೇವೋ ಆ ಅಭಾವಕ್ಕೆ ಅದುವೇ ಪ್ರತಿಯೋಗಿ. ಯಾವುದರದ ಅಭಾವ ಭೂತಲೆ ಘಟೋ ನಾಸ್ತಿ, ಭೂತಲೆ ಘಟೋ ನಾಸ್ತಿ. ಯಾವುದರದ ಅಭಾವ ಹೇಳಕತ್ತೀರಿ ನೀವು? ಘಟದ ಅಭಾವ ಹೇಳಕತ್ತೀರಿ. ಆ ಘಟದ ಅಭಾವಕ್ಕೆ ಘಟವೇ ಪ್ರತಿಯೋಗಿ. ಎಲ್ಲಿ ಹೇಳ್ತೀರಿ ಅದು ಅನುಯೋಗಿ. ಯಶ ಅಭಾವ ವರ್ತತೆ ತಸ್ಯ ಸ ಏವ ಅನುಯೋಗಿ. ಯಾವುದರಲ್ಲಿ ಹೇಳ್ತೀರಿ ಅದು ಅನುಯೋಗಿ. ನಿಮಗೆ ಅಭಾವ ಎಲ್ಲಿ ಹೇಳ್ತೀರಿ? ಭೂತಲದಲ್ಲಿ. ಪಡ ಎಲ್ಲಿಲ್ಲ? ಭೂತಲದಲ್ಲಿ ಇಲ್ಲ. ಆ ಭೂತಲ ಏನಾಯ್ತು? ಅನುಯೋಗಿ. ಘಟ ಏನಾಯ್ತು? ಪ್ರತಿಯೋಗಿ. ತಿಳಿತಿಲ್ಲ?
ಅಭಾವ ಕೇವಲ ಪ್ರತಿಯೋಗಿ ಅಷ್ಟೇ ಅಪೇಕ್ಷೆ ಮಾಡ್ತಿರ್ತಾರೆ, ಪ್ರತಿಯೋಗಿ ಅನುಯೋಗಿ ಎರಡು ಇಲ್ಲ, ಸಂಬಂಧ ಹೇಳ್ಬೇಕಾಗಿದೆ, ಸಂಬಂಧ ಹೇಳ್ಬೇಕಾಗಿದೆ. ಈಗ ಅಭಾವ ಜ್ಞಾನ ಪ್ರತಿಯೋಗಿ ಜ್ಞಾನದ ಅಪೇಕ್ಷೆ ಮಾಡ್ಲಿಕ್ಕೆ ಬೇಕು, ಸಂಬಂಧ ಹೇಳ್ಬೇಕಾಗಿದೆ. ನಾವು ಹಿಂದಕ್ಕೆ ಹೇಳೋದೇನು, ಜಾತಿ ಮತ್ತು ಸಂಬಂಧ ಮೂರು ಪ್ರತಿಯೋಗಿ ಅನುಯೋಗಿ ಜ್ಞಾನದ ಅಪೇಕ್ಷೆ ಮಾಡ್ತಾವನೆ. ಮೂರು ಸಂಬಂಧ, ಸಾದೃಶ್ಯ ಮತ್ತು ಅಭಾವ ಮೂರು ನಿಮ್ಗೆ ತಿಳ್ತೇನಿಲ್ಲ. ಅನುಯೋಗಿ ಪ್ರತಿಯೋಗಿ ಗೊತ್ತಾಯ್ತಲ್ಲ, ಲಕ್ಷಣ ಗೊತ್ತಾಯ್ತಲ್ಲ. ಸಂಬಂಧ ಸಾದೃಶ್ಯ ಭಿನ್ನಯೋಗಿ ಪ್ರತಿಯೋಗಿ ಸಾಪೇಕ್ಷ ಪ್ರತಿಕಾವಿಸ ಸೊ ಅನುಯೋಗಿ ಪ್ರತಿಯೋಗಿ. ಅಥವಾ ಪ್ರತಿಯೋಗಿ ಅನುಯೋಗಿ ತಿಳಿಬೇಕಾಗಿದ್ರೆ ಅವ್ರು ಹೇಳ್ಕೊತಾರೆ ಯಾವ್ದ ವಿಶೇಷಣ ಜ್ಞಾನ ಪ್ರತಿಯೋಗಿ, ಸಂಬಂಧಕ್ಕೆ ಯಾವ್ದು ಪ್ರತಿಯೋಗಿ ಇರೋದು ಅದಕ್ಕೂ ವಿಶೇಷಣ ಅನ್ರಿ. ಈಗ ವಿಶೇಷಣ ಎದಕತ್ತೀರಿ, ಸಂಬಂಧಕ್ಕೆ ಯಾವ್ದು ಪ್ರತಿಯೋಗಿ ಅದಕ್ಕೆ ವಿಶೇಷಣ ಅನ್ರಿ. ಹಂಗೆ ಎಲ್ಲಿ ವಿಶೇಷಣ ಇರ್ತದ ಅದಕ್ಕೆ ಪ್ರತಿಯೋಗಿ ಅನ್ರಿ, ವಿಶೇಷಣ ಇದ್ದದಕ್ಕೆ ಪ್ರತಿಯೋಗಿ ಅನ್ರಿ. ಅಥವಾ ಷಷ್ಠಿ ವಿಭಕ್ತಿ ಇತ್ತಂದ್ರೆ ವಿಶೇಷಣ ಅನ್ರಿ. ಚಾಚೀಚೆ ಜಾಚ ಯಾವುದರದು, ಹೌದಿಲ್ಲ. ಇನ್ನು ಸಪ್ತಮಿ ವಿಭಕ್ತಿ ಇತ್ತಂದ್ರೆ ಅನುಯೋಗಿ ಅನ್ರಿ, ವಿಶೇಷ ಇತ್ತಂದ್ರೆ ಅನುಯೋಗಿ ಅನ್ರಿ. ಯಾಚ ಮಧ್ಯೆ ಯಾವುದರಲ್ಲಿ ಅನುಯೋಗಿ, ಜಾಚ ಮಧ್ಯೆ ಪ್ರತಿಯೋಗಿ. ಜಾಚ ಮರಾಠಿ, ಮರಾಠಿ ಜಾಚ ಜಾಚ ಯಾವುದರದು, ಯಾವುದರದ ಅಭಾವ ಹೇಳಕತ್ತೀರಿ ನೀವು, ಘಟದ ಅಭಾವ ಹೇಳಕತ್ತೀವಿ ನಾವು. ಎಲ್ಲಿ ಹೇಳ್ತೀರಿ, ಭೂತಲದಲ್ಲಿ. ಎಲ್ಲಿ ಹೇಳಕತ್ತೀರಿ, ಭೂತಲದಲ್ಲಿ, ಅದು ಅನುಯೋಗಿ. ಯಾವುದ್ರದ್ದು ಹೇಳ್ತೀರಿ ಅದು ಪ್ರತಿಯೋಗಿ ಆಯ್ತಲ್ಲ. ಅಂದ್ರೆ ಪ್ರತಿಯೋಗಿ ಅನುಯೋಗಿ ಗೊತ್ತಾಯ್ತಲ್ಲ. ಮತ್ತೆ ಅವ್ರ ಸಂಬಂಧಕ್ಕೆ ಯಾವುದು ಪ್ರತಿಯೋಗಿ ಇರೋದೋ ಅದು ವಿಶೇಷಣ. ಮತ್ತೆ ವಿಶೇಷಣ ಇತ್ತಂದ್ರೆ ಪ್ರತಿಯೋಗಿ ಅನ್ರಿ, ವಿಶೇಷ ಇತ್ತಂದ್ರೆ ಅದಕ್ಕೆ ಅನುಯೋಗಿ ಅನ್ರಿ. ಇನ್ನು ಇದು ವ್ಯಾಕರಣದಾಗ ಅವ್ರ ಷಷ್ಠಿ ವಿಭಕ್ತಿ ಇತ್ತು ಪ್ರತಿಯೋಗಿ ಅನ್ರಿ, ಸಪ್ತಮಿ ವಿಭಕ್ತಿ ಇತ್ತು ಅನುಯೋಗಿ ಅನ್ರಿ. ಅಂದ್ರೆ ಮಧ್ಯೆ ಮಧ್ಯೆ ಸಪ್ತಮಿ ವಿಭಕ್ತಿ ಸಲಾನಾತೆ, ಇದು ಚಾಚೀಚೆ. ಷಷ್ಠಿ ವಿಭಕ್ತಿ ಚಾಚೀಚೆ, ಸಂಬಂಧ ಚಾಚೀಚೆ, ಜಾಚಾ ತ್ಯಾಚಾ, त्यामध्ये ಸಪ್ತಮಿ ವಿಭಕ್ತಿ ಮಧ್ಯೆ. ತಿಳಿತಲ್ಲ ಇಲ್ಲಿ ತನಕ ನಿಮಗ? ಇಲ್ಲ. ज्या का संबंध होवे सो संबंध का प्रतियोगी होवे, ज्या में संबंध होवे सो अनुयोगी कहिए. ಈಗ ಘಟತ್ವ का ಪೃಥ್ವಿತ್ವ का ಸಮವಾಯ ಸಂಬಂಧ ಘಟ में ಭಾಷೆ है. ಘಟತ್ವ ಮತ್ತು ಪೃಥ್ವಿತ್ವದ ಸಮವಾಯ ಸಂಬಂಧ ಘಟದಲ್ಲಿ ತೋರುತ್ತದೆ. ಘಟದಲ್ಲಿ ಶಿಖದಲ್ಲಿ घटत्व का पृथ्वीत्व का समवाय संबंध घट में भाषೆ. ಘಟದಲ್ಲಿ ಘಟತ್ವನೂ ಐತಿ ಪೃಥ್ವಿತ್ವನೂ ಐತಿ, ಪದಾರ್ಥತ್ವ ಮುಂದದು ಹೇಳ್ತೀನಿ. ಯಾತೆ घटत्व पृथ्वीत्व, घटत्व पृथ्वीत्व समवाय संबंध के प्रतियोगी होने से विशेषण है. ಅವ್ರು ಹೇಳ್ತಾರೆ ಸಂಬಂಧಕ ಪ್ರತಿಯೋಗಿ ವಿಶೇಷಣ. ವಿಶೇಷಣ ಯಾಕಂದ್ರೆ ನೀವು ಸಂಬಂಧಕ್ಕೆ ಯಾವುದು ಪ್ರತಿಯೋಗಿ ಇರೋದು ಅದಕ್ಕೆ ವಿಶೇಷಣ ಅಂದ್ರಿ. ಘಟತ್ವ ಪೃಥ್ವಿತ್ವ ಈ ಘಟದಲ್ಲಿ ಸಮವಾಯ ಸಂಬಂಧ ಇರುತ್ತದೆ. ಆ ಸಮವಾಯ ಸಂಬಂಧಕ್ಕೆ ಪ್ರತಿಯೋಗಿ ಇರೋದ್ರಿಂದ ಅದು ವಿಶೇಷಣ ಅಂದೆವು. ಉದಾಹರಣೆ ಕೊಟ್ಟು ಹೇಳಕತ್ತಾರೆ ನಿಮಗ. ಘಟತ್ವ ಪೃಥ್ವಿತ್ವ ಸಮವಾಯ ಸಂಬಂಧ, ಘಟದಲ್ಲಿ ಪೃಥ್ವಿತ್ವ ಘಟತ್ವ ಸಮವಾಯ ಸಂಬಂಧ ಜಾತಿ ವ್ಯಕ್ತಿ प्रतियोगी होने से विशेषण है, विशेषण है. संबंध का अनुयोगी घट है. आ संबंध ಘಟದಲ್ಲಿ ಆ ಸಂಬಂಧಕ ಸಮವಾಯ ಸಂಬಂಧಕ ಘಟ ಏನದ ಅನುಯೋಗಿ. ಅಂದ್ರೆ ಜಾಗಾದೇಣೆ ಅಲ್ಲಿ ಇಡ್ಲಿಕ್ಕ ಘಟ ಇಡ್ಲಿಕ್ಕ ಅನುಯೋಗಿ है. ಯಾತೆ ವಿಶೇಷ है. ಆದ್ರಿಂದ ಆಗ ಎದಕ್ಕ ಘಟ ವಿಶೇಷ. ಈಗ ಮತ್ತೆ ಅದೇ ಉದಾಹರಣೆ ಕೊಟ್ಟು ಹೇಳ್ತಾರೆ ನಿಮಗೆ. ಜಾ ದಂಡಿ ಪುರುಷ ಹೈ, ಎಲ್ಲಿ ದಂಡಿ ಪುರುಷ ಇರುವನು. ಜಾ ದಂಡಿ ಪುರುಷ ಹೈ ಐಸಾ ಜ್ಞಾನ ಹೋವೆ. ಕಟ್ಟಿಗೆ ಹಿಡಿದವ ದಂಡ ಕೈ ಹಿಡಿದವ ಅದು ಪುರುಷ ಇದ್ದಾನ. ದಂಡ ತಾ ದಂಡತ್ವ ವಿಶಿಷ್ಟ ದಂಡ ಮುಂದೆ ಹೇಳ್ತಾರ ಕಾಷ್ಟ ದಂಡ. ಭೀಮಾಶಂಕರ್ ಕೇಳಿದ ನೀನು ಕಾಷ್ಟ ದಂಡ ಅದೇನು ಎಷ್ಟಿದಾರ ಅಲ್ಲ. ದಂಡ ಕಾಷ್ಟ, ದಂಡ ಇದು ಕಾರ್ಯದೃಷ್ಟಿ, ಕಾಷ್ಟ ಇದು ಕಾರಣ ದೃಷ್ಟಿ. ಕಾರಣ ಕಟಿಗೆ, ಕಟಿಗೆ ಎಲ್ಲ ಕಡೆ ಕಟ್ಗಿನೇ ಅದಾವ. ಅವೆಲ್ಲ ಕಟ್ಗಿ ತೊಂಬ
ಅಲ್ಲ ಕಾರ್ಯ. ಈಗ ನಾವು ವ್ಯವಹಾರದಾಗ ಅವು ಕಟ್ಟಿಗೆ ತೊಗೊಂಬ ಎಲ್ಲ ಅವೆಲ್ಲ ಕಟ್ಟಿಗೆಗಳು ತೊಗೊಂಬ ಅಂತಲ್ಲ ದಂಡ ನಂದು ದಂಡ ಎಲ್ಲಿ ಅದು ಹೌದು ಒಂದೇ ದಂಡಿ ಪುರುಷ ಹೋಗೋದು ಒಂದು ಯಾವತ್ತು ಬೆತ್ತ ನನ್ನ ಬೆತ್ತ ಎಲ್ಲಿ ಅದ ಅದೇನು ಕಟ್ಟಿಗೆ ತೊಗೊಂಬರಿ ಅಂತ ನಾನು ದಂಡ ನನ್ನ ಬೆತ್ತ ಅಂದ್ರೆ ಕಾರ್ಯದೃಷ್ಟಿ ಅದು ಎಲ್ಲ ಕಡೆ ಕಾರಣ ದೃಷ್ಟಿ. ಯಾವುದಾರ ನಿಮ್ಗೆ ಅಷ್ಟು ಗೊತ್ತಿಲ್ಲ ನೀವು ಕೊಳ್ಳಿದು ಗುದಲಿದು ಸನ್ಕಿದು ಅವು ಎಲ್ಲ ಇವು ಮಾಡಿರ್ತೀವಿ ಕಾವ ಅಂದ್ರೆ ಗೊತ್ತಾಗಲ್ಲ ಕೆತ್ತಿ ಎಲ್ಲ ಮಾಡಿ ಕಾವು ಮಾಡಿ ಕೊಳ್ಳಿಗೆ ಕಾವ ಕೊಡೋದಂದ್ರೆ ಕೊಡೋದಂಗಿಲ್ಲ ಕಾವು ಅಂತಾರ ಕಾವು ಅಂತಾರ ಅಂದ್ರ ಬಡಿಗೆನ್ ಕಡೆ ಹೋಗಿ ದಾಣಿ ಒಂದು ಕಟ್ಟಿಗೆ ಇಂಥ ಒಯ್ದ ಕಿಸಿಂದ ಈ ಕೊಳ್ಳಿಗೆ ಒಂದು ಕಾವು ಮಾಡ್ರಿ ಕಿಡಿಯೋದು ಅದು ಅವೆಲ್ಲ ಕೆತ್ತಿ ಕಿಸಿಂದ ಮಾಡಿರ್ತಾನಲ್ಲ ಅದು ಮೊದಲ ಯಾನು ತಂದಿದ್ದವ ಕಟ್ಟಿಗೆ ತಂದಿದ್ದ ಇಂಥದ್ದು ಉದ್ದ ಕಡ್ಕೊಂಡು ಅದು ಕಟ್ಟಿಗೆ ಹೌದೇನಿಲ್ಲ ಕಟ್ಟಿಗೆ ತಂದಿದ್ದ ಕಟ್ಟಿಗೆ ಮೊದಲ ಈಗ ಅದೇ ಕಟ್ಟಿಗೆ ಇವನಿಗೆ ಏನೈತಿ ಈಗ ಕಾರ್ಯರೂಪ ಆಯ್ತು ನೋಡಿ ಹೌದಿಲ್ಲ ಈಗ ಇದು ಕಟ್ಟಿಗೆ ಅಂತಾನೇನು ಆ ಕೊಳ್ಳಿ ಕಾವು ತೊಂಬ ಕೊಳ್ಳಿ ಕಾವು ಹೌದಲ್ಲ ಈತಿ ನಿಮ್ಗೆ ಭೀಮಶಂಕರ್ ಕಟ್ಟಿಗೆ ಎಲ್ಲ ಗಿಡಗಳ ಕಟ್ಟಿಗೆನೇ ಅದಾವ ಹೌದಿಲ್ಲ ಅಂದ್ರೆ ಕಾರ್ಯದೃಷ್ಟಿ ಕಾರಣದೃಷ್ಟಿ ಇರ್ತಾವ. ನೋಡ್ರಿ ಎಲ್ಲಿ ಐತದು ಯಾಕೆ ವಿಶೇಷ ಜಾ ದಂಡಿ ಪುರುಷ ಎಲ್ಲಿ ದಂಡ ಹಿಡ್ಕೊಂಡು ನಿಂತಾನ ಆ ದಂಡಿ ಪುರುಷರು ಆಯ್ಸಾ ಜ್ಞಾನವೇ ತಾ ಅಲ್ಲಿ ಕಾರ್ಯ ದಂಡತ್ವ ವಿಶಿಷ್ಟ ದಂಡ ಆ ದಂಡ ಬಳಿ ಇದು ಮಾಡ್ರಿ ನೀವು ಸ್ವಲ್ಪ ಕಾರ್ಯದೃಷ್ಟಿ ಹೇಳುತ್ತಾರೆ ಮೊದಲ ದಂಡತ್ವ ವಿಶಿಷ್ಟ ದಂಡ ಸಂಯೋಗ ಸಂಬಂಧತೆ ಅದಕ್ಕೆ ಅಲ್ಲಿ ದಂಡ ಈ ದಂಡ ಏನೈತಲ್ಲ ಈ ಕಡೆ ಕೂಡಿಸ್ರಿ ವಿಶಿಷ್ಟ ಜೊತೆ ಕೂಡಿಸ್ರಿ ದಂಡ ಸಂಯೋಗ ಸಂಬಂಧ ಕಡೆ ಕೂಡ್ಯದ ಆ ದಂಡ ವಿಶಿಷ್ಟ ಕಡೆ ಕೂಡ್ಬೇಕು ದಂಡ ಅಥವಾ ವಿಶಿಷ್ಟ ದಂಡ ಹಿಂಗ್ ಕೂಡಿಸ್ಬೇಕಾದ್ರೆ ಏಕ್ ಜಗ್ರಿಕಾದ್ರೆ ಅಲ್ಲಿ ಸ್ವಲ್ಪ ಮಾಡ್ರಿ ದಂಡತ್ವ ವಿಶಿಷ್ಟ ದಂಡ संयोग संबंधते पुरुषत्व विशिष्ट पुरुष में भाष्य है पुरुषत्व विशिष्ट पुरुष में भाष्य है पुरुषत्व विशिष्ट पुरुष पुरुष इधर पुरुषत्व बरी आदो पुरुषत्व विशिष्ट पुरुषನಲ್ಲಿ पुरुष में भाष्य है ठीक है ताका ही आ दंड दे कास्ट वाला मनुष्य है कास्ट वाला मनुष्य कारण दृष्टि कास्ट वाला मनुष्य ऐसा ज्ञान होवे ಅಲ್ಲಿ काष्टत्व विशिष्ट दंड मनुष्यत्व विशिष्ट पुरुष में संयोग संबंधते भाष्य है काष्टत्व विशिष्ट दंड मनुष्यत्व विशिष्ट पुरुष में भाष्य है संयोग संबंधित ದಂಡ ಆಗಲಿ ಕಾಷ್ಟ ಆಗಲಿ ಆ ಪುರುಷನಾಗಲಿ ಮನುಷ್ಯನಾಗಲಿ ಅವನು ಹಿಡ್ದನ ಕೈಗೀಗ ದಂಡ ಅದಕ್ಕೆ ಸಂಯೋಗ ಸಂಬಂಧಿನ ಎಲ್ಲಿ ಅದು ಈಗ ದಂಡ ಆ ಮನುಷ್ಯನಲ್ಲಿ ಹಿಡಿದಾಗ ಸಂಯೋಗ ಸಂಬಂಧಿನ ಭಾಷೆ ಹೇ ऐसा ज्ञान होवे ता काष्टत्व विशिष्ट दंड मनुष्यत्व विशिष्ट पुरुष में संयोग संबंधते भाष्य है ಈಗ ಪ್ರಥಮ ಜ್ಞಾನ में ಅಂದ್ರೆ ज्ञान ದಂಡಿ ಪುರುಷ ಇದ್ರೆ ಮ್ಯಾದ ಮೂರನೇ ಲೈನ್ ಮ್ಯಾಲಿನ ಮೂರನೇ ಲೈನ್ ಅಲ್ಲಿ ಒಂದು ಆಕಳ ಹಾಕಿದ್ರೆ ಅದ್ರ ದಂಡಿ ಪುರುಷ ಒಂದು ದೃಷ್ಟಾಂತ ಅಂತೇಳಿ ಪ್ರಥಮ ಜ್ಞಾನ ಅಂದ್ರೆ ದಂಡಿ ಪುರುಷ ಈ ಜ್ಞಾನದಲ್ಲಿ ದಂಡತ್ವ ವಿಶಿಷ್ಟ ದಂಡ ಸಂಯೋಗ ಪ್ರತಿ ಹೋಗಿನಂತೆ ವಿಶೇಷಣ है ಪ್ರಥಮ ಜ್ಞಾನದಲ್ಲಿ ದಂಡಿ ಪುರುಷ ಅಂದ್ರೆ ಒಂದಷ್ಟು ಅಂತ ಪ್ರಥಮ ಜ್ಞಾನ ದಂಡಿ ಪುರುಷ ಜ್ಞಾನದಲ್ಲಿ ಆ ದಂಡದಲ್ಲಿರುವ ದಂಡತ್ವ ವಿಶಿಷ್ಟ ಅಂದ್ರೆ ದಂಡತ್ವ ವಿಶಿಷ್ಟ ದಂಡ ಸಂಯೋಗ का प्रतियोगी होने ते ಸಂಯೋಗ ಸಂಬಂಧಕ್ಕೆ ಆ ದಂಡ ಮನುಷ್ಯನಲ್ಲಿ ಪುರುಷನಲ್ಲಿ ಸಂಯೋಗ ಅದ
ದಂಡ काय ಹಿಡಿದಾನ ಸಂಯೋಗ ಸಂಬಂಧ ಆ ಸಂಯೋಗ ಸಂಬಂಧಕ ಪ್ರತಿಯೋಗಿ ಋಣದಿಂದ ಆ ದಂಡತ್ವಕ ವಿಶೇಷಣ ರೀ ದಂಡ ಕ್ಯಾನನ್ರಿ ವಿಶೇಷಣ ದಂಡ ಕ್ಯಾನನ್ ಈಗ विशेष संयोग संबंध दंड हाँ संयोग संबंध का प्रतियोगी होने से दंड हे विशेषण है पुरुषत्व विशिष्ट पुरुष संयोग का अनुयोग होने से पुरुष विशेष है पुरुषत्व विशिष्ट पुरुष संयोग का आ संयोग का हाँ ಮೇಲೆ ಹ್ಯಾಂಗ ಸಂಯೋಗ ಎರಡು ಹೇಳಿದ್ರು ಸಮವಾಯ ಸಂಬಂಧಕ ಸಂಯೋಗಕ ಅನುಯೋಗಿ ಪ್ರತಿಯೋಗಿ ವಿಶೇಷಣ ವಿಶೇಷ ಕೈಯೇ ಹಂಗಿಲಿ ಸಂಯೋಗ ಸಂಬಂಧಕ ಪುರುಷ ವಿಶೇಷ ಋಣದಿಂದ ಅನುಯೋಗಿ ಅನುಯೋಗಿ ಹೋನಿತೆ ವಿಶೇಷ ಅನುಯೋಗಿ ಋಣದಿಂದ ಅದು ವಿಶೇಷ ದ್ವಿತೀಯ ಜ್ಞಾನ में द्वितीय ज्ञान अंदर कास्ट वाला मनुष्य है कास्ट वाला मनुष्य है ज्ञान में काष्टत्व विशिष्ट दंड प्रतियोगी है काष्टत्व विशिष्ट दंड प्रतियोगी है मनुष्यत्व विशिष्ट पुरुष अनुयोगी है ಅಲ್ಲಿ ಕಾಷ್ಟತ್ವ ಅಲ್ಲಿ ದಂಡತ್ವ ಹಾ ದಂಡತ್ವ ವಿಶಿಷ್ಟ ದಂಡ ಪುರುಷತ್ವ ವಿಶಿಷ್ಟ ಪುರುಷ ಸಂಯೋಗ ಸಂಬಂಧದಿಂದ ದಂಡ ವಿಶೇಷಣ ಅದು ಮನುಷ್ಯ ವಿಶೇಷ ಮನುಷ್ಯ ವಿಶೇಷ ಅನ್ನೋದ ಕಾಷ್ಟ ವಿಶೇಷಣ ಎರಡು ಒಂದೇ ಹೇಳ್ತಾರೆ ಈಗ ಇಷ್ಟ ಫರಕ್ ಏನಾದ್ರು ಹೇಳ್ತಾರೆ ಮುಂದೆ ನಿಮ್ಗೆ ಎರಡು ಜ್ಞಾನದಲ್ಲಿ द्वितीय ज्ञान में काष्टत्व विशिष्ट दंड प्रतियोगी मनुष्यत्व विशिष्ट पुरुष अनुयोगी है ಇಟ್ಟಿದಾಗ ಎರಡು ಉದಾಹರಣೆ ಕೊಡ್ತಾ ಇತ್ತಲ್ಲ ಅನುಯೋಗಿ ಪ್ರತಿಯೋಗಿ ವಿಶೇಷಣ ವಿಶೇಷಣ ಹೇಳಿದ್ರು ಈಗ दोनों ज्ञानों में दंड विशेषण पुरुष विशेष है ಎರಡು ಜ್ಞಾನದಲ್ಲಿ ಆ ಅಲ್ಲಿ ಇಲ್ಲಿ ಯದ್ಯಪಿ ಏನೈತಲ್ಲ ಅದು ಮೊದಲು ಅನ್ಕೋರಿಲ್ಲ हाँ दोनों ज्ञानों में यद्यपि ಅದರ यद्यपि ಅನ್ಕೊಂಡು दोनों ज्ञानों में दंडी पुरुष कास्ट वाला मनुष्य है ಎರಡು ಜ್ಞಾನ ಹೌದಿಲ್ಲ ಎರಡು ಜ್ಞಾನದಲ್ಲಿ ದಂಡ ವಿಶೇಷಣದ ಪುರುಷ ಅನ್ನೋದನ್ನ ವಿಶೇಷದ ಹೌದಿಲ್ಲ ಆದರೂ ಕೂಡ ಪ್ರಥಮ ಜ್ಞಾನ में तो दंड विषय दंड तो भाषा है ಪ್ರಥಮ ದಂಡಿ ಪುರುಷ ಅಂತ ಹಿಂಗ ವಾಕ್ಯ ಪ್ರಯೋಗ ಮಾಡದ್ಮೇಲ ಆ ದಂಡದಲ್ಲಿ ದಂಡತ್ವ ಅಟ್ಟೆ ತೋರ್ತದ ಕಾಷ್ಟತ್ವ ತೋರಲ್ಲ ಕಾಷ್ಟತ್ವ ಪ್ರಯೋಗ ಮಾಡೇ ನಾನು ಶಬ್ದ ಪ್ರಯೋಗ ಮಾಡೇ ನಾನು काष्टत्व शब्द प्रयोग मारिला शब्द का ये स्वभाव है जिस रीति से शब्द वाक्य प्रयोग करे जिस रीति से ही अर्थ हो गई विचार सागर जब हो गई थी सम्मसी इदान नीने दी तथापि प्रथम ज्ञान में तो दंड विषय दंड तो भाषे परंतु काष्ट तो भाषे नहीं काष्टत्व तोर्तदेನು ಅವ ದಂಡತ್ವ ಅಟ್ಟೆ ಹೇಳ ದಂಡಿ ಪುರುಷ ಅಂದಾನ काष्टत्व भाषे नहीं पुरुष में पुरुषत्व भाषे पुरुष में मनुष्यत्व अंदरेನು ಇಲ್ಲ मनुष्यत्व तोरला मनुष्यत्व भाषे नहीं तैसे द्वितीय ज्ञान में द्वितीय ज्ञान ಅಂದ್ರೆ कास्ट वाला मनुष्य है कास्ट वाला मनुष्य तैसे द्वितीय ज्ञान में दंड विषय काष्टत्व भाषे है ಆ ದಂಡದಲ್ಲಿ ಏನಂತ ಕಾಷ್ಟತ್ವ ತೋರ್ತದ ದಂಡತ್ವ ಭಾಷೆ नहीं ತಿಳ್ತಿಲ್ಲ ಕಾಷ್ಟತ್ವ ದಂಡತ್ವ ಅದು ಜಾತಿ ಕೂಡ್ಕೊಂಡೇ ಇರ್ತದ ಮತ್ತೆ ಇವೆಲ್ಲ ಜಾತಿ ನಿಮ್ಮ ಮದುವೆ ಜಾತಿದು ಸಂಕರ ದೋಷ ಬರಬಾರ್ದು ಅಂತ ತಿಳ್ಕೊಂಡನೆ ನ್ಯಾಯಿಕರು ಜಾತಿ ಒಪ್ಪ್ಯಾರ ಸಂಕರ ದೋಷ ಬರಬಾರ್ದು ಕಲಬರ್ಕಿ ಸಂಕರ ದೋಷ ಬರಬಾರ್ದು ಅಂತ ತಿಳ್ಕೊಂಡನೆ ಅವ್ರ ಜಾತಿ ಒಬ್ಬರು ಘಟ ಅಂದ್ಕೊಳ್ಳೆ ಆ ಘಟದಲ್ಲಿರೋ ಘಟದ ಜಾತಿ ವಿಶೇಷಣ ಜ್ಞಾನ ಇರ್ತಾ ಇದ್ದೀನಿ ಘಟನೆ ತರ್ತಾನೆ ಪಟ ತರಲ್ಲ ಪಟ ಘಟ ಅಂದ್ಕೊಳ್ಳೆ ಪಟ ಯಾರು ತರ್ತಾನು ಯಾರು ತರಲ್ಲ ಅದು ಘಟತ್ವ ವಿಶಿಷ್ಟ ಘಟ ಇದು ಜ್ಞಾನ ನಿಮಗೆ ವಿಶೇಷಣ ಜ್ಞಾನ ಕೊಡ್ಕೊಂಡೇ ಆಗ್ತದೆ ಪಟ ಜ್ಞಾನ ಆಗಲ್ಲ ಅದಕ್ಕೆ ಜಾತಿ ಜ್ಞಾನ ಅವ್ರು ಯಾಕೆ ಒಪ್ಪಾರ ಅಂದ್ರೆ ನ್ಯಾಯಿಕರು ಸಂಕರ ದೋಷ ಬರಬಾರ್ದು मनुष्यत्व भाषे नहीं पुरुष में पुरुषत्व भाषे पुरुषत्व भाषे मनुष्यत्व भाषे नहीं
तैसे द्वितीय ज्ञान में दंड विषय काष्ठत्व भाषे परंतु दंडत्व भाषे नहीं। पुरुष में मनुष्यत्व भाषे परंतु पुरुषत्व भाषे नहीं। दंडत्व काष्ठत्व दंड के विशेषण है। ದಂಡತ್ವ ಮತ್ತು ಕಾಷ್ಟತ್ವ ಆ ದಂಡದ ವಿಶೇಷಣ ಅದಾವ. ಕಾಷ್ಟತ್ವ ಅನ್ನೋದು ದಂಡದಲ್ಲಿನೇ ಅದ. ಕಟಿ ಅಂದರೆ ಕಟಿ ದಂಡದಲ್ಲಿನೇ ಅದ. ಕಾಯತೆ दंडत्वादिकन का दंड में जो समवाय संबंध ताके प्रतियोगी दंडत्वादिक है। याक दंडत्व काष्ठत्व ಆ ದಂಡಕ ವಿಶೇಷಣ ಅಂತ ಹೇಳ್ತೀರಿ. ಕಾಯತೆ ಯಾಕಂದ್ರೆ ದಂಡತ್ವಾದಿಕನಕ ಅಂದ್ರೆ ಕಾಷ್ಟತ್ವ ಆದಿಕಂದ್ರ ದಂಡ ಮೇ ಜೋ ಸಮವಾಯ ಬರ್ಕೋರಿ ಬರ್ಕೋಡ್ರಿ ಸಮವಾಯ ಸಂಬಂಧ ತಾಕೆ ಪ್ರತಿಯೋಗಿ ದಂಡತ್ವಾದಿಕ है। ಸಮವಾಯ ಸಂಬಂಧಕ ಪ್ರತಿಯೋಗಿ ಇರೋದ್ರಿಂದ ದಂಡತ್ವಾದಿಗಳು ಇರುತ್ತವೆ. ದಂಡತ್ವಾದಿಕನಕ ದಂಡ ಮೇ ಸಮವಾಯ ಸಂಬಂಧ है। ದಂಡತ್ವಾದಿಗಳದು ದಂಡದಲ್ಲಿ ಏನದ ಸಮವಾಯ ಸಂಬಂಧ ಇರುತ್ತದೆ. ಯಾತೆ ಸಮವಾಯ ಸಂಬಂಧಕ ಅನುಯೋನಿತೆ ದಂಡ ವಿಶೇಷ है। ಆದ್ರೆ ಸಮವಾಯ ಸಂಬಂಧಕ ಅನುಯೋಗಿ ಇರೋದ್ರಿಂದ ದಂಡ ಏನಾಯ್ತು ವಿಶೇಷ. ಅಲ್ಲಿ ಸಮವಾಯ ಸಂಬಂಧ ಬರೀರಿ ಇಲ್ಕಂದ್ರೆ ಯಾರು ಬರೋದು ಅಂತ ಹಾ ನಮಗ್ ತಿಳ್ಕೊಳಸಲೇಕ ಯಾರಿಗೆ ತಿಳಿತದಲ್ಲ ಅವ್ರೇನ್ ಬರ್ಕೊಳ್ಳೋದು ಜಗತ್ತಿಲ್ಲ. ಏನಾಯ್ತು ಹಾ ಬರೀರಿ ಬರೀರಿ ಆಯ್ತು ನೋಡ್ರಿ. ಪ್ರತಿಯೋಗಿ ಅನುಯೋಗಿ ವಿಶೇಷಣ ವಿಶೇಷದ ಸ್ವರೂಪ ಹೇಳ್ತಾವ ಅಂತ ಹೇಳಿದ್ರು. ಇಲ್ಲಿ ಪರಂತರವಾಗಿ ಮೊದಲು ಪ್ರತಿಯೋಗಿ ಅದಕ್ಕೆ ಅಂತರು ಅನುಯೋಗಿ ಅದಕ್ಕೆ ಅಂತರು ವಿಶೇಷಣ ಅದಕ್ಕೆ ಅಂದೆವು ವಿಶೇಷ ಅದಕ್ಕೆ ಅಂದೆವು. ಅದಕ್ಕೆ ಉದಾಹರಣೆ ಸಹಿತ ನಿಮ್ಗೆ ಹೇಳಿದ್ರು. ಉದಾಹರಣೆ ಸಹಿತ ದಂಡಿ ಪುರುಷ काष्टवाला मनुष्य है। ಅದಕ್ಕೆ ದಂಡತ್ವ ವಿಶಿಷ್ಟ ದಂಡ ಕಾಷ್ಟತ್ವ ವಿಶಿಷ್ಟ ಪುರುಷ ಹೌದಿಲ್ಲ. ಪರಂತು ದಂಡ ಕಾಷ್ಟತ್ವ ಒಂದೇ ಎರಡು ಇದ್ರು ದಂಡಿ ಪುರುಷ ಅಂದುಕೊಳ್ಳೆ ಆ ದಂಡದಲ್ಲಿ ಕಾಷ್ಟತ್ವ ತೋರಲ್ಲ. ಕಾಷ್ಟವಾಲ ಪುರುಷ ಅಂದುಕೊಳ್ಳೆ ಅದರಲ್ಲಿ ದಂಡತ್ವ ತೋರಲ್ಲ. ತೋರ್ತದೇನು ಇಲ್ಲ. ಯಾಕ ಆ ವಿಶೇಷಣ ಜ್ಞಾನ ಇದ್ರೆ ಅದು ವಿಶೇಷ ಜ್ಞಾನ ಆಗ್ತದ. ಈ ರೀತಿಯಿಂದ ಅವರು ಇವು ಮಾಡ್ತಾರೆ ಉಪಸಂಹಾರ. इस रीति से दंडत्व का दंड विशेष है। दंडत्व का दंड यानद विशेष है। पुरुष का दंड विशेषण है। पुरुष का दंड यानद पुरुषनी दंड विशेषण है। कायते निम्ಗೆ ಗೊತ್ತಾಯ್ತಲ್ಲ. इस रीति से दंडत्व का दंड यानद विशेष है। दंडत्व जाति ದಂಡತ್ವ ಜಾತಿ ಜಾತಿ ದಂಡದಲ್ಲಿ ಅದ. ಯಾವುದರ ಸಂಬಂಧ ಹೇಳ್ತೀವಿ ಆ ಸಂಬಂಧಕ ಪ್ರತಿಯೋಗಿ. ಪರಂತು ಪುರುಷನಲ್ಲಿ ದಂಡ ಏನದ ಸಂಯೋಗ ಸಂಬಂಧದಿಂದ ಅದ. ದಂಡ ಹಿಡ್ಕೊಂಡು ನಿಂತಾನ. ದಂಡ ಪುರುಷನಿಗೆ ಏನದ ವಿಶೇಷಣ. पुरुष का दंड विशेषण कहते दंड का पुरुष में जो संयोग संबंध मत बिड़सिड़िದ್ರು. दंड का पुरुष में जो संयोग संबंध ಅಂದ್ರೆ ಕೈಯಾಗಿ ಹಿಡಿದಾನೆ ಸಂಯೋಗ ಸಂಬಂಧ. ದಂಡಕ್ಕೂ ಮತ್ತು ಪುರುಷನ ಕೈಗೆ ಸಂಯೋಗ ಸಂಬಂಧ ಹೌದಲ್ಲ. ಸಂಯೋಗ ಸಂಬಂಧ ತಾಕಾ ಪ್ರತಿಯೋಗಿ ದಂಡ ಹೇ. ಯಾವುದರ ಸಂಬಂಧಕ್ಕೆ ನಾವು ಇದು ಹೇಳ್ತೇವೆ ಆ ಸಂಬಂಧಕ್ಕೆ ಅದೇ ಪ್ರತಿಯೋಗಿ. ಸಂಯೋಗ ಸಂಬಂಧಕ ಪ್ರತಿಯೋಗಿ ದಂಡ. ಆ ದಂಡಕ ನಮ್ಮ ವಿಶೇಷಣ लगतेವು. ಯಾತೆ पुरुष का दंड विशेषण है। ता संयोग संबंध का पुरुष अनुयोगी है। ಆ ಸಂಯೋಗ ಸಂಬಂಧಕ್ಕೆ ಪುರುಷ ಏನಾದ ಅನುಯೋಗಿ ಆದ. ಯಾತೆ ವಿಶೇಷ. ಆದ್ರಿಂದ ಪುರುಷ ಏನಿದ್ದ ಅನುಯೋಗಿ ವಿಶೇಷ. ಜೈಸೆ ಪುರುಷ ಕಾ ದಂಡ ವಿಶೇಷಣ है। ಪುರುಷನಿಗೆ ದಂಡಿಗ ವಿಶೇಷಣ ಅಂತ ಹೇಳಿದ್ರಲ್ಲ. ಹಾ ತೈಸೆ ಪುರುಷತ್ವ ಮನುಷ್ಯತ್ವ भी पुरुष के विशेषण है। ಗೊತ್ತಾಗಿದ್ದಿಲ್ಲ ನಿಮ್ಗೆ. ಪುರುಷನಿಗೆ ದಂಡಿಗೆ ವಿಶೇಷಣ ಅಂತ ಹೇಳಿದ್ರೆ ಸಂಯೋಗ ಸಂಬಂಧದಿಂದ ದಂಡ ಪುರುಷನಲ್ಲಿ ಇರೋದ್ರಿಂದ ಆ ಸಂಯೋಗ ಸಂಬಂಧಕ ಪ್ರತಿಯೋಗಿ ಇರೋದ್ರಿಂದ ದಂಡ ವಿಶೇಷಣ ಅಂತ ಹೇಳಿದ್ವಿ. ಅದರಂತೆ ನಿಮ್ಗೆ ಅದರಂತೆ ಪುರುಷತ್ವ ಮನುಷ್ಯತ್ವ भी पुरुष के विशेषण है।
ಪುರುಷನಲ್ಲೇ ಪುರುಷತ್ವ ಮನುಷ್ಯತ್ವ ಇರುತ್ತವೆ. ಆದ್ರಿಂದ ಆ ಪುರುಷಗ ಇವೆರಡೂ ವಿಶೇಷಣ, ಪುರುಷತ್ವ ಮನುಷ್ಯತ್ವ. ಕಾಯ್ತೆ ಜैसे दंड का पुरुष में संयोग संबंध ಭಾಷೆ, ಅದೇ ಮತ್ತೆ ಬಿಡಿಸಿ ಹೇಳ್ತಾರೆ ನೋಡ್ರಿ. ಯಾಕಂದ್ರೆ ಜೈಸೆ ದಂಡ ಕಾ ಪುರುಷ ಮೇ ಸಂಯೋಗ ಸಂಬಂಧ ಭಾಷೆ, ದಂಡ ಪುರುಷನಲ್ಲಿ ಸಂಯೋಗ ಸಂಬಂಧ ಹೆಂಗ್ ತೋರ್ತದೋ ಅದರಂತೆ ಪುರುಷತ್ವಾದಿಕ ಜಾತಿ ಕಾ ಸಮೂಹ ಸಂಬಂಧ ಭಾಷೆ. ಪುರುಷತ್ವ ಜಾತಿ ಪುರುಷನಲ್ಲಿ ಐತಿಂದ ಸಮಾಜ ಸಂಬಂಧದಿಂದ, ಅದಕ್ಕೆ ಪುರುಷತ್ವಕ್ಕೆ ನಾವು ವಿಶೇಷಣ ಅಂತೇವು. ತಾ ಸಂಬಂಧಕ್ಕೆ ಯಾವ ಸಂಬಂಧಕ್ಕೆ? ಸಮೂಹ ಸಂಬಂಧಕ್ಕೆ. ತಿಳಿದ್ರೆ ಬರ್ಕೋರಿ, ತಿಳಿದ ಮತ್ ಬರ್ಕೋರಿ ಮ್ಯಾಲ ಎಕ್ದಮ್ ಮ್ಯಾಲ ಸಮೂಹ ಪ್ರಥಮದಾಗ. ತಾ ಸಮೂಹ ಸಂಬಂಧಕ್ಕೆ पुरुषत्वादिक प्रतियोगी होने ते विशेषण है. सरल है इष्टे. और समूह संबंध का अनुयोगी होने ते पुरुष विशेष है. आ समूह संबंध का अनुयोगी ಋಣದಿಂದ ಪುರುಷ ಏನಾದ ವಿಶೇಷ है. ತಿಳಿದ್ಲಿಕ್ಕೆ ನಿಮಗೆ ಗೊತ್ತಾಯ್ತಲ್ಲ? ಸಂಬಂಧಕ ಪ್ರತಿಯೋಗಿ ವಿಶೇಷಣ ಅಂದ್ರಿ, ಸಂಬಂಧಕ ಅನುಯೋಗಿ ಅಂದ್ರೆ ವಿಶೇಷ ಅಂದ್ರಿ. ಅದರದೇ ಬಿಡಿಸಿ ಹೇಳಿದ್ರೆ ಮತ್ತೊಂದೇನಿಲ್ಲ. ವಿಶೇಷ ಪರಂತು ಇತ್ನಾ ಭೇದ ಐತಿ. ಅದು ಅವು ಎರಡರಲ್ಲಿ ಯಾನ್ ಭೇದ ಐತಿ? ದಂಡ ಪುರುಷನಿಗೆ ಮೊದಲ ದಂಡ ಪುರುಷನಿಗೆ ಏನಾಯ್ತು? ವಿಶೇಷಣ ಆಯ್ತು. ದಂಡ ಸಂಯೋಗ ಸಂಬಂಧಿತ ಪುರುಷನಿಗೆ ವಿಶೇಷಣ ಆಯ್ತು, ಹೌದನ್ನಿಲ್ಲ? ಆ ದಂಡತ್ವ ಜಾತಿ ದಂಡನಿಗೆ ವಿಶೇಷಣ ಆಯ್ತನಿಲ್ಲ? ಆ ದಂಡ ಪುರುಷನಿಗೆ ವಿಶೇಷಣ. ದಂಡತ್ವ ಜಾತಿ ದಂಡಕ್ಕೆ ವಿಶೇಷಣ ಐತನಿಲ್ಲ? ವಿಶೇಷಣ ಐತನಿಲ್ಲ. ಪರಂತು ಇತ್ನಾ ಭೇದ. ಈಗ ಮುಂದೆ ಹೇಳ್ತಾರೆ ಪರಂತು ಇತ್ನಾ ಭೇದ. ಯಾನ್ ಭೇದ ಐತಿ ಅಂದ್ರೆ ದಂಡತ್ವ ಜಾತಿ ದಂಡನಿಗೆ ವಿಶೇಷಣ ಆಗಿ ದಂಡ ಪುರುಷನಿಗೆ ವಿಶೇಷಣ ಆಗಿ ಐತಿ. ಪರಂತು ಇತ್ನಾ ಭೇದ ಐತಿ. ಒಂದೊಂದು ಹೇಳಿದ್ರು ದಂಡ ಪುರುಷನಿಗೆ ವಿಶೇಷಣ, ಅದು ಸಂಯೋಗ ಸಂಬಂಧಿತ ವಿಶೇಷಣ. पण ದಂಡತ್ವ ಜಾತಿ ದಂಡನಿಗೆ ವಿಶೇಷಣ ಆಗಿ ದಂಡ ಪುರುಷನಿಗೆ ವಿಶೇಷಣ. ಓದಿ ತೋರಿಸ್ತೀನಿ ನೋಡಿ. परंतु इतना भेद है. पुरुष के धर्म जो पुरुषत्व मनुष्यत्व आदि के वे तो केवल पुरुष व्यक्ति के विशेषण है. केवल पुरुष ने अष्टे विशेषण हो. पुरुषत्वादिक मनुष्यत्वादिक वे तो केवल पुरुष व्यक्ति के विशेषण है. परंतु पुरुषत्वादिक धर्म विशिष्ट पुरुष व्यक्ति में दंडादिक तो विशेषण है. पुरुषत्वादिक धर्म पुरुषत्व मनुष्य आदिक अंदर मनुष्यत्व तोरी आदिक अंदर मनुष्यत्वादि ಈ ಜಾತಿ ಅಂದ್ರೆ ಜಾತಿಗೂ ಧರ್ಮ ಅಂತ ಹೇಳ. ಧರ್ಮ ವಿಶಿಷ್ಟ पुरुष व्यक्ति के दंडादिक तो विशेषण है. बच्चे निम्न ध्यान देगा ಇಲ್ಲ. पुरुषत्वादिक धर्म विशिष्ट पुरुष व्यक्ति के दंडादिक तो विशेषण है. दंडादिक के पुरुष व्यक्ति के दंडादिक तो विशेषण है. दंडादिक के विशेषण है. दंडादिक भी दंडत्वादिक धर्म के विशेष है. ದಂಡತ್ವ ಈಗಾಗ ಮೊದಲು ಹೇಳಿದ್ರು ಅದು ದಂಡತ್ವ ದಂಡಕ್ಕೆ ವಿಶೇಷಣ. ದಂಡತ್ವ ಜಾತಿ ದಂಡದಲ್ಲಿ ವಿಶೇಷಣ. ದಂಡ ಏನಾಯ್ತು? ವಿಶೇಷ. ಆ ದಂಡ ಯಾವಾಗ ಪುರುಷನಲ್ಲಿ ಕೈಯಾಗಿ ಹಿಡಿದ ಆವಾಗ ಸಂಯೋಗ ಸಂಬಂಧ ದಂಡ ಏನಾಯ್ತು? ವಿಶೇಷಣ ಆಯ್ತು. ಅದಕ್ಕ ದಂಡಾದಿಕ भी दंडत्वादिक धर्म के विशेष है. हौदಲ್ಲ? पुरुषादिकन के विशेषण है. पुरुषादिकन के विशेषण है. आदरू परंतु अंदर तथापि दंडत्वादिक विशेषण के संबंध को धारिके
ಆದರೂ ದಂಡತ್ವಾದಿ ವಿಶೇಷಣ ಸಂಬಂಧವನ್ನು ಮೊದಲು ಧಾರಣ ಮಾಡಿ ದಂಡದಲ್ಲಿ ದಂಡದಲ್ಲಿರುವ ದಂಡತ್ವ ಅದು ದಂಡದಲ್ಲಿ विशेषण संबंध धारण ಮಾಡಿ पुरुषाधिक विशेष के संबंधी नंतर दंड पुरुष के संबंध आद नंतर उत्तर काल में दंडाधिक विशेषण होवे उत्तर काल में विशेषण होवे ಸ್ವಲ್ಪ ಅದ ಯಾನಕ್ಕೆ ವಿಶೇಷ ಇಲ್ಲ ಈಗ ನೋಡಿ ಮೊದಲು ಅವ್ರು ಏನು ಹೇಳಿದ್ರು ದಂಡ ಪುರುಷನಲ್ಲಿ ಸಂಯೋಗ ಸಂಬಂಧದಿಂದ ಇರೋಣದಿಂದ ಆ ಸಂಯೋಗ ಸಂಬಂಧಕ್ಕೆ ದಂಡ ಪ್ರತಿಯೋಗಿ ಇರೋಣದಿಂದ ವಿಶೇಷಣ ಅಂತ ಹೇಳಿದಿಲ್ಲ ವಿಶೇಷಣ ಅಂತ ಹೇಳಿದ್ರೆ ನೀವು ದಂಡ ಪುರುಷನಲ್ಲಿ ಸಂಯೋಗ ಸಂಬಂಧದಿಂದ ಹಿಡಿದನಿಲ್ಲ ಸಂಯೋಗ ಸಂಬಂಧದಿಂದ ಆ ಸಂಯೋಗ ಸಂಬಂಧಕ್ಕೆ ದಂಡ ಪ್ರತಿಯೋಗಿ ವಿಶೇಷಣ ಅನ್ರಿ ಪುರುಷನಿಗೆ ಅನುಯೋಗಿ ವಿಶೇಷ ಅನ್ರಿ ತಿಳ್ತಿಲ್ಲ ಆದ್ರೂ ಈಗ ಏನ್ ಹೇಳ್ಕತ್ತಾರ ಅವರು ಆ ದಂಡದಲ್ಲಿರುವ ದಂಡತ್ವ ದಂಡಕ್ಕೆ ಏನಾಗ್ಯದ ವಿಶೇಷ ಜಾತಿ ವ್ಯಕ್ತಿಗೆ ಯಾವುದರ ಸಂಬಂಧ ಜಾತಿದು ದಂಡದಲ್ಲಿ ಸಂಬಂಧ ಇರ್ತೀವಲ್ಲ ಸಂಬಂಧಕ್ಕೆ ಜಾತಿನೇ ವಿಶೇಷಣ ದಂಡ ವಿಶೇಷ ಅಂದ್ರೆ ದಂಡಕ್ಕ ಜಾತಿ ವಿಶೇಷಣ ಐತೇನಿಲ್ಲ ದಂಡತ್ವ ಜಾತಿ ಮೊದಲ ದಂಡಕ ವಿಶೇಷಣ ಆಗಿ ಉತ್ತರ ಕಾಲದಲ್ಲಿ ಯಾವಾಗ ದಂಡ ಪುರುಷ ಕೈ ಹಿಡ್ದ ಅವಾಗ ಆ ಪುರುಷನಿಗೆ ದಂಡ ವಿಶೇಷಣ ಆಯ್ತು ಮಾಡ್ಕೊಂಡು ಉತ್ತರ ಕಾಲದಲ್ಲಿ ಪುರುಷನ ಕೈಯಾಗ ದಂಡ ಸಂಬಂಧ ಆಯ್ತು ಆವಾಗ ಆ ಪುರುಷನಿಗೆ ದಂಡ ವಿಶೇಷಣ ಅಕ್ಕ ಇದು ಯಾನಕ್ಕೆ ವಿಶೇಷ ಇಲ್ಲ ಸೀತೆ ನಿಮಗ ಏನಿಲ್ಲ ಹಾ ಅದಕ್ಕೆ ಸಿದ್ಧಾಂತ ಹೇಳ್ತಾರ ಅವರು ಬ್ರಹ್ಮನಿಗೆ ಮಾಯಾ ವಿಶೇಷಣ ಬ್ರಹ್ಮನಿಗೆ ಮಾಯಾ ವಿಶೇಷಣ ಅದರಂತೆ ಸತ್ತು ಚಿತ್ತು ಆನಂದ ಸದಾದಿಗಳು ಶೂನ್ಯಕ್ಕೆ ಬ್ರಹ್ಮನಿಗೆ ವಿಶೇಷಣ ಬ್ರಹ್ಮನಿಗೆ ವಿಶೇಷಣಗಳೇ ಪರಂತು ಮಾಯಾ ಜಗತ್ತಿಗೆ ವಿಶೇಷ ಆಗಿ ಜಗತ್ತ ಎಲ್ಲದ ಮಾಯಲ್ಲಿ ಐತಿ ಬ್ರಹ್ಮನಲ್ಲಿಲ್ಲ ಬ್ರಹ್ಮನಲ್ಲಿ ಜಗತ್ತ ಐತಾನೆ ಅವರು ಅಷ್ಟು ಮರಾಠಿಗಳು ಹೇಳ್ತಾರ ಲಂಗಡ ವೇದ ಅಂತ ಹೇಳ್ತಾರೆ ಹಾ ಅಂದ್ರೆ ಜಗತ್ತಲ್ಲಿ ಅದು ಮಾಯಲ್ಲಿ ಐತಿ ಜಗತ್ತ ಅಂದ್ರ ಬ್ರಹ್ಮನಲ್ಲಿ ಮಾಯಾನೂ ವಿಶೇಷಣ ಸದಾದಿಗಳನ್ನೂ ವಿಶೇಷಣ ಪರಂತು ಮಾಯಾ ಜಗತ್ತಿಗೆ ವಿಶೇಷ ಆಗಿ ಬ್ರಹ್ಮನಲ್ಲಿ ವಿಶೇಷಣ ಆಗ್ಯದ ಜಗತ್ತಿದ ವಿಶೇಷಣ ಮಾಯಾ ವಿಶೇಷ ಮಾಯಾ ಜಗತ್ತಿಗೆ विशेष आगे ब्रह्मनिಗೆ विशेषण आहे सदादी विशिष्ट ब्रह्मला विशेषण झालेले आहे पण सदादी केवळ ब्रह्मला विशेषण ಯಾವಕ್ಕೆ ವಿಶೇಷ ಇಲ್ಲ ಸದಾದಿಗಳು ಬ್ರಹ್ಮನಲ್ಲಿ ವಿಶೇಷಣ ಇದ್ದಾವ ಮಾಯಿ ಜಗತ್ತಿಗೆ ವಿಶೇಷ ಆಗಿ ಬ್ರಹ್ಮನಿಗೆ ವಿಶೇಷಣ पण ಸದಾದಿಗಳು ಬ್ರಹ್ಮನಲ್ಲಿ ವಿಶೇಷಣ पण ಅವು ಯಾವಕ್ಕೆ ವಿಶೇಷ ಆಗಿಲ್ಲ ಇದು ಒಂದು ವಿಶೇಷ ವಿಶೇಷ ತಿಳಿತಿಲ್ಲ ಪುರುಷತ್ವಾದಿಗಳು ಕೇವಲ ಪುರುಷನಿಗೆ ಅಷ್ಟೇ ವಿಶೇಷಣ ಪುರುಷತ್ವಾದಿ ಜಾತಿಯ ಮನುಷ್ಯತ್ವ ಪುರುಷತ್ವ ಮನುಷ್ಯತ್ವ ಕೇವಲ ಪುರುಷ ವ್ಯಕ್ತಿಗೆ ಅಷ್ಟೇ ವಿಶೇಷಣ ತಿಳಿತಿಲ್ಲ ಪರಂತು ದಂಡದಲ್ಲಿ ಹಂಗಿಲ್ಲ ದಂಡತ್ವ ಜಾತಿ ದಂಡನಿಗೆ ವಿಶೇಷಣ ದಂಡಕ್ಕೆ ಪರಂತು ದಂಡ ಯಾವಾಗ ಪುರುಷ ಕೈಯಾಗ ಹಿಡ್ದ ಆವಾಗ ಆ ಪುರುಷನಿಗೆ ದಂಡ ವಿಶೇಷಣ ತಿಳಿತಿಲ್ಲ ಹಂಗ ಬ್ರಹ್ಮನಲ್ಲಿ ಮಾಯಾನೂ ವಿಶೇಷಣ ಸದಾದಿಗಳನ್ನೂ ವಿಶೇಷಣ ಆದರೂ ಮಾಯಾ ಜಗತ್ತಿಗೆ ವಿಶೇಷ ಆಗಿ ಬ್ರಹ್ಮನಿಗೆ ವಿಶೇಷಣ ಸದಾದಿಗಳು ಯಾವಾಗಲೂ ವಿಶೇಷಣ ಹಂಗ ಪುರುಷತ್ವಾದಿಗಳು ಯಾವಾಗಲೂ ಬರೀ ವಿಶೇಷಣ ನೀವು ಯಾವಕ್ಕೂ ವಿಶೇಷ ಆಗಲ್ಲ ಹಾ ಖರೆ ಮಾಯಾ ಬ್ರಹ್ಮನಲ್ಲಿ ವಿಶೇಷಣ ಪರಂತು ಜಗತ್ತಿಗೆ ವಿಶೇಷ ಆಗಿ ವಿಶೇಷಣ ತಿಳಿತಲ್ರಿ ಚೈತನ್ಯ सिद्धांत और ठीक है समझने में जरा देर लगती है समझने में जरा देर लगती है हाँ 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 ಯಾವಕ್ಕೆ ವಿಶೇಷ ಆಗಲ್ಲ ವಿಶೇಷ ಮಾಯಾ ಮಾತ್ರ ಜಗತ್ತಿಗೆ ವಿಶೇಷ ಆಗಿ ಬ್ರಹ್ಮನಿಗೆ ವಿಶೇಷಣ ಹಂಗ ದಂಡತ್ವ ಜಾತಿ ದಂಡನಿಗೆ ವಿಶೇಷಣ ಆಗಿ ಆ ದಂಡ ಪುರುಷನಿಗೆ ವಿಶೇಷಣ ಹಾ इस रीति से केवल व्यक्ति के पुरुषत्व मनुष्यत्व विशेषण है
ಈ ರೀತಿಯಿಂದ ಕೇವಲ ವ್ಯಕ್ತಿಯಲ್ಲಿ ಆ ಪುರುಷತ್ವ ಮನುಷ್ಯತ್ವ ಬರೇ ವಿಶೇಷಣ. ಯಾವಕ್ಕೆ ವಿಶೇಷ ಆಗಿದೆ ನಾವು? विशेषण है. पुरुषत्व मनुष्यत्व विशिष्ट पुरुष व्यक्ति के दंडत्व काष्ठत्व विशिष्ट दंड विशेषण है. केवल दंड व्यक्ति के दंडत्व काष्ठत्व विशेषण है. दंड व्यक्तिಯಲ್ಲಿ ದಂಡತ್ವ ಕಾಷ್ಟತ್ವ ಬರೇ ವಿಶೇಷಣ. ಹಾ, ಬರೇ ವಿಶೇಷಣ ಅವು, ಹೌದಿಲ್ಲ? ನೀವು ತಿಳಿತಲ್ಲ? ಹಾ, ಶುರು ಹೋದಾಗ ದಂಡ ವ್ಯಕ್ತಿ ವ್ಯಕ್ತಿಯನ್ನು ಮನುಷ್ಯ ಹಿರಿಯ ವ್ಯಕ್ತಿ ಮುಗಿತು. ಸ್ವರೂಪ ವಿಶೇಷಣ ವಿಶೇಷ ಸ್ವರೂಪ ಹೇಳಿದ್ರು. ವಿಶೇಷಣ ಅದಕ್ಕೆ ಅನ್ಬೇಕು, ವಿಶೇಷ ಅದಕ್ಕೆ ಅನ್ಬೇಕು. ಸಂಬಂಧಕ್ಕೆ ಯಾವ್ದ ಪ್ರತಿಯೋಗಿ ಇರೋದು ಅದಕ್ಕೆ ವಿಶೇಷಣ, ಸಂಬಂಧಕ್ಕೆ ಯಾವ್ದು ಅನುಯೋಗಿ ಅಂದ್ರೆ ವಿಶೇಷಣ. ಉದಾಹರಣೆ ಸಹಿತವಾಗಿ ನಿಮಗ विशेषण विशेष रूप ಹೇಳಿದ್ರು. इस रीति से ज्ञान के विषयता का विचार करे तो बहुत सूक्ष्म है. ಇನ್ನು ಇದಕ್ಕಿಂತ ಬಹಳ ಸೂಕ್ಷ್ಮ ಐತಿ ಅಂತ ಹೇಳ್ತಾರ. ನಿಮ್ಗೆ ಇಷ್ಟೇ ಸ್ಥೂಲ ಐತಿ, ಬಹಳ ಸೂಕ್ಷ್ಮ. ಅದಕ್ಕೆ ಎಲ್ಲಿ ಬರ್ದಾರ ಇವರು? चक्रवर्ती गदाधार भट्टाचार्य ने संगति ग्रंथ में लिखा है. ಇದು ಸೂಕ್ಷ್ಮ ವಿಚಾರ. ಯಾರು? ಚಕ್ರವರ್ತಿ ಗದಾಧಾರ್ ಭಟ್ಟಾಚಾರ್ಯರು ಸಂಖ್ಯೆ ಅನ್ನುವ ಗ್ರಂಥದಲ್ಲಿ ಅವರು ಬರ್ಕೊಂಡು ಬಂದಾರ. ಅವರ ಅವತಾರ 1650. जयराम पंचाचार्य भट्टाचार्य ने तथा रघुनाथ भट्टाचार्य ने विषयता विचार ग्रंथ किए है. ಇವರು ವಿಷಯತಾ ವಿಚಾರ ಗ್ರಂಥ ಅಂತ ಬರ್ಕೊಂಡು ಬಂದಾರ. ಅದರಲ್ಲಿನೂ ಕೂಡ ಈ ವಿಷಯ ಬಂದದ, ನೋಡ್ಬೇಕು ನೀವು. सूक्ष्म पदार्थ संस्कृत वाणी विना लिखे जावे नहीं. सूक्ष्म पदार्थ ಏನಿರ್ತಾವಲ್ಲ ಅವು ಸಂಸ್ಕೃತದಲ್ಲಿ ವಿನಾ ಲಿಖೆ ಜಾವೆ ನೈ. ದುರ್ಬೋಧ ಹೈ. ದುರ್ಬೋಧ ಅಂದ್ರೆ ಏನು? ಅವ್ರಿಗೆ ದುರ್ಬೋಧ ಇಲ್ಲ, ನಮಗ್ ದುರ್ಬೋಧ. ನಿಶ್ಚಲದಾಸರಿಗೆ ಏನು? ಸಂಸ್ಕೃತ ಗ್ರಂಥ 27 लाख ಶ್ಲೋಕ ಮುಖೋದ್ಗತ 27 ಲಕ್ಷ. ಮತ್ತೆ ಅವ್ರಿಗೆ ದುರ್ಬೋಧ ಅಲ್ಲ, ನಿಮಗೂ ದುರ್ಬೋಧ. ಅದಕ್ಕೆ ನಾ ಬರ್ದಿಲ್ಲ. ಅತಿ ಸ್ಥೂಲ ರೀತಿ ಮಾತ್ರ ಚೆನ್ನೈ. ಅತಿ ಸ್ಥೂಲ ರೀತಿ ನಿಮ್ಗೆ ಹೇಳಿದೆವು. ಸೂಕ್ಷ್ಮ ರೀತಿ ಅಂದ್ರೆ ನಿಮ್ಗೆ ತಿಳಿಯಲ್ಲ ಅಂತ ಹೇಳ್ತಾರೆ. ಜಾತಿಯ ವಿಷಯಕವಾಗಿ ಮೂರ್ತಿಗಳ ಹಾಗೆ ಯಾರು ಅನಿಸಲಿಲ್ಲ. ಅವ್ರಿಗೆ ಕಠಿಣದ ಅಂತ ಬಿಟ್ಟಾರ, ಅವ್ರು ಸರಳ ಇದ್ದಿಗೆ ಬರ್ದಂದಾರ. ಅವ್ರು ಸರಳ ಇದ್ದಿಗೆ ಬರೆದಿದೆ ಅಂದ್ರೆ ನಮ್ಗೆ ಕಡಿಲಾಗ್ಯದ. ಯಾತೆ ಅತಿ ಸ್ಥೂಲ ರೀತಿ ಮಾತ್ರ. ಈಗ ಮುಂದೆ ವಿಶೇಷಣ ಮತ್ತೆ ವಿಶೇಷ ಜ್ಞಾನ ಅದಲ್ಲ. ನ್ಯಾಯಿಕರ ಮತದಲ್ಲಿ ಈಗ ಸ್ವಲ್ಪ ಮತ್ತೆ ಭೇದ ಮಾಡ್ಯಾರ ಅವರು. ವಿಶೇಷಣ ಮತ್ತು ವಿಶೇಷಕ ಮತ್ತೆ ಅವರೇ ನ್ಯಾಯಿಕರದೇ ನಡೀತದ ದಿನ. ತಿಳಿತಲ್ಲ? ಅದು ಬ್ರಹ್ಮಜ್ಞಾನ ಸಮಾಪ್ತಿ ಮಾಡ್ತಾರೆ. ಮತ್ತೆ ನಾಳೆ ನೋಡ.